ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ನಾನು ಈ ದಿವಸ ಒಬ್ಬರು ಏನು ಹೇಳ್ಬೇಕು, ಅವರಿಗೆ ನೀರಾವರಿ ತಜ್ಞರಂತ ಹೇಳ್ಬೇಕಾ ಅಥವಾ ಅದ್ಭುತ ಕೃಷಿಕರಂತ ಹೇಳ್ಬೇಕಾ, ಕೃಷಿ ಡಾಕ್ಟರ್ ಅಂತ ಹೇಳ್ಬೇಕಾ, ಕೃಷಿ ವಿಜ್ಞಾನಿ ಅಂತ ಹೇಳ್ಬೇಕಾ, ಇವೆಲ್ಲ ಒಟ್ಟಾರೆ ಸೇರಿಸಿದ್ರೆ ಒಬ್ಬರು ವೆಂಕಟೇಶ್ ಅಂತ ಹೇಳ್ಬೋದು. ಅವ್ರನ್ನ ಪರಿಚಯ ಮಾಡಿಸೋದಕ್ಕೆ ಬಂದಿದ್ದೀನಿ. ನಾನಿರ್ತಕ್ಕಂಥ ಗ್ರಾಮ ಈಗ ಚೇಳೂರು ಗ್ರಾಮ, ತುಮಕೂರು ಡಿಸ್ಟಿಕ್ಕು ಗುಬ್ಬಿ ತಾಲೂಕಿನಲ್ಲಿದ್ದೀವಿ. ಈಗ ವೆಂಕಟೇಶ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಸರ್? ಸರ್ ಭಾಳ ಚೆನ್ನಾಗಿದ್ದೀವಿ. ಒಂದು ವರ್ಷದ ಹಿಂದೆ ಮಾತಾಡಿದ್ವಿ. ಹೌದು ಸರ್, ಅವಾಗಲೇ ಭೇಟಿ ಆಗಬೇಕಾಗಿತ್ತು. ಕಾಲ ಇವತ್ತು ಒದಗಿ ಬಂದಿದೆ. ಇನ್ನು ನಾವೇನು ಮಾತಾಡಂಗಿಲ್ಲ, ಎಲ್ಲ ನಿಮಗೆ ಬಿಟ್ಬಿಟ್ಟಿದ್ವಿ. ವೀಕ್ಷಕರು ಉಂಟು, ನೀವು ಉಂಟು. ಹೇಳ್ರಿ ಸರ್. ಸರ್ ನಮಸ್ತೆ, ನನ್ನ ಹೆಸರು ವೆಂಕಟೇಶ್, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಚೇಳೂರು ಗ್ರಾಮ. ನೀವು ಇಲ್ಲೇನು ಆಲ್ರೆಡಿ ನಮ್ಮ ಕತೆಗಳೆಲ್ಲ ಸ್ವಲ್ಪ ಕೇಳಿದ್ದೀರಾ. ಇನ್ನೂ ಅದರಲ್ಲಿ ವಿಸ್ತೃತವಾದ ಕತೆಗಳನ್ನ ಸ್ವಲ್ಪ ಮುಂದುವರಿಸ್ತಾ ಹೋಗೋಣ. ಈಗ ಇಲ್ಲೆಲ್ಲ ಏನು ನೋಡ್ತಿದ್ದೀರಾ, ಪಶುಪಾಲನೆ, ನೀರಾವರಿ, ತೋಟಗಾರಿಕೆ, ವ್ಯವಸಾಯ, ಇವಾಗೆಲ್ಲ ಏನು ಕೇಳಿದ್ದೀರಾ, ನಾವು ವೆಸ್ಟರ್ನ್ ಕಲ್ಚರ್ಗೆ ಹೋಗಿ ಅವೆಲ್ಲ ಎಂಡಾಗ ಮತ್ತು ಅಂತ ಹೋಗಿದ್ದಾವೆಲ್ಲ. ಅವು ಪುನರ್ ನಿರಂತರವಾಗಿ ನಡೆಯುವಂಥ ವಿಧಾನಗಳಲ್ಲ. ಏನೇ ಒಂದು ಬೆಳೆ ಬೆಳೆದ್ರೆ ಆ ಬೆಳೆ ಬೆಳೆದ ಮೇಲೆ ಆ ಬೆಳೆ ಅಲ್ಲಿ ಎಂಡಾಗೋಗುತ್ತೆ. ಅವ್ರ ಜೀವನನೂ ಎಂಡ್ ಮಾಡ್ಕೊಳೋ ಅಂಥ ಕತೆಗೆ ಹೋಗಿದ್ದಾರೆ. ಇದು ನಿಲ್ಲುವಂಥ ಕತೆ ಅಲ್ಲ. 5,000 ವರ್ಷದಿಂದ ನಿಲ್ದಂಗೆ ಬಂದಿದೆ. 50 ವರ್ಷಕ್ಕೆ ಎಲ್ಲ ನಿಲ್ಸೋ ಅಂತಕ್ಕೆ ಹೋಗಿದ್ದೀವಿ. ಈಗ ನೀವೇನು ಗಣಿಗಾರಿಕೆ ಇವೆಲ್ಲ ನೋಡಿದ್ದೀರಾ, ಬಳಸತಕ್ಕ ಅವು ಉಪಯೋಗಕ್ಕೆ ಬರ್ತವೆ. ಬಳಸಿದ ಮೇಲೆ ಅವು ಬಿಸಾಕೋ ಅಂತಕ್ಕೆ ಹೋಗಿದೆ. ಇವತ್ತು ಜೀವನನೂ ಬಿಸಾಕೋ ಅಂತಕ್ಕೆ ಹೋಗಿದೆ. ಹಂಗಾಗಬಾರ್ದು ಅಂತ ಏನಾಗಿ ನಾವು ಎಲ್ಲ ವಿಧಾನಗಳಲ್ಲೂ ಇದು ಬಂದು ಈಗ ಪ್ರಕೃತಿ ದತ್ತ ಜೀವನಕ್ಕೆ ಬಂದಿದ್ವಿ. ಎಲ್ಲ ಕೃಷಿ ಒಳಗೆ ಕೂತಿದ್ದಾರೆ. ನಾವು ಬದುಕೇ ಕೃಷಿ ಮಾಡ್ತಾ ಹೋಗ್ತಾ ಇದ್ವಿ. ಈಗ ನಮ್ಮಲ್ಲಿ ಇಲ್ಲಿ ಏನೂ ಇಲ್ಲ, ಆದರೆ ಎಲ್ಲವೂ ಇಲ್ಲಿದೆ. ಹೆಚ್ಚು ಜನಕ್ಕೆ ಏನನ್ಸುತ್ತೆ, ಏನೂ ಇಲ್ಲ, ಇದೇನು ಮೀಡಿಯಾದ ವಿಷಯಗಳೇ ಅಲ್ಲ ಅಂತ ಹೇಳ್ತಿರ್ತಾರೆ. ಪ್ರಕೃತಿ ಜೀವನ ಹೆಂಗಿರುತ್ತೆ ಅಂತ ಅದಕ್ಕೆ ಸಾಕ್ಷಿಯಾಗಿ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ನಾವು 1000 ಜನಕ್ಕೆ ಕೊಡೋಕ್ಕಿಲ್ದರು, ನಾನು ಧೈರ್ಯವಾಗಿ ಬದುಕಿದ್ದೀನಿ. ಅದನ್ನು ನಾನು ಹೇಳಬಲ್ಲೆ. ಈಗ ನಂದು ಮಿಸ್ಟ್ ಇರಿಗೇಷನ್ ನೋಡ್ಬೋದು, ಗೋಬರ್ ಗ್ಯಾಸ್ ಸಿಸ್ಟಮ್ ನೋಡ್ಬೋದು, ಗೋವುಗಳ್ನ ಏನು ಕಷ್ಟ ಇಲ್ದಲೇ ಸಾಕುವಂಥ ವಿಧಾನ ಎಲ್ಲ ನಾವು ವಿಸ್ತೃತವಾಗಿ ನೋಡೋಣ. ಸರ್ ಏನು ಸರ್, ಮಳೆಗಾಲ ಇದು, ಕೃತಕವಾದ ಮಳೆ ಇದೆಲ್ಲ. ಕೃತಕವಾದ ಮಳೆ ನಂಬಕ್ಕೆ ಆಗ್ತಾ ಇಲ್ಲ. ನಮ್ಮ ಕೈಲಿ ಆಫ್ ಆನ್ ಮಾಡೋವಂಥ ಮಳೆ, ಆ ಮಳೆನ ನಮ್ಮ ಕೈಲಿ ನಿಲ್ಸೋಕ್ಕಾಗಲ್ಲ, ಅದನ್ನ ತಡೆಯೋಕ್ಕೂ ಆಗಲ್ಲ. ಇದನ್ನೇ ಇಸ್ರೇಲ್ನವ್ರು ಕಂಡುಹಿಡ್ಕೊಂಡು ಪ್ರಪಂಚದಾದ್ಯಂತ ಅವರು ಹವಾ ಮೇಂಟೈನ್ ಮಾಡ್ತಾ ಇರೋದು. ಈಗ ಈ ಹಿಮ ಮಳೆಯಿಂದಲೇ ಮಾಡ್ಕೊಂಡಿದ್ದು. ಯಾಕೆ ವಾತಾವರಣ ಇಲ್ಲುತ್ತೋ ವಾತಾವರಣನ ಸೃಷ್ಟಿ ಮಾಡ್ಕೊಂಡಂಗಿದು. ಓಕೆ, ಇದು ಇಸ್ರೇಲ್ ಮಾದರಿನೇ. ಅದು ಇಂಡೋರ್ ಮನೆ, ಹಸಿರು ಮನೆ ಒಳಗಡೆ ಮಾಡ್ಕೊಳಾರ ಅವರು. ಅದನ್ನ ಹೊರಗಡೆ ಬೈಲಿಗೆ ಮಾಡಕ್ ಬಂದಿರಲಿಲ್ಲ ಅವ್ರಿಗೆ. ಅಂದ್ರೆ ಅಲ್ಲಿ ವಾತಾವರಣ, ಅಲ್ಲಿ ಇಸ್ರೇಲ್ ಅಂದ್ರೆ ನಾವು ನೋಡಿದಂಗೆ ಬರೀ ಅಲ್ಲಿ ಡೀಸೆಲ್, ಪೆಟ್ರೋಲು ಉತ್ಪತ್ತಿ ಆಗುವಂತ ಜಾಗ ಅಲ್ವಾ ಸರ್? ಬೆಳೆಯುವಂತ ಜಾಗನೇ ಇಲ್ಲ ಹೇಳ್ಬೇಕು ಅಂತಂದ್ರೆ. ಮರಳುಗಾಡು ಪ್ರದೇಶ, ಮರಳುಗಾಡು, ಬೆಳೆಯಕ್ ನೆಲ ಇಲ್ಲ, ಬಿಡಕ್ ನೀರಿಲ್ಲ, ಗಾಳಿ ಇಲ್ಲ, ಯಾವಾಗ್ಲೂ ತಾಪಮಾನ ಇರುವಂತ ಪ್ರದೇಶ. ವಾತಾವರಣನೇ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ ಅವ್ರು ತಿಳ್ಕೊಂಡ್ರೆ, ಅವಾಗ ಗಾಳಿಗೆ ನೀರು ಬಿಟ್ರೆ ಹೆಂಗೆ ಅಂತ ಅವ್ರ ಕಾನ್ಸೆಪ್ಟ್ ಬಂತು. ಗಾಳಿಗೆ ನೀರು ಬಿಟ್ಟಾಗ ಗಾಳಿನೇ ತಂಪಾಗುತ್ತಲ್ವಾ ಅಂತ. ಆಹಾರಕ್ಕೆ ಚಿಂತೆ ಮಾಡ್ಲಿಲ್ಲ ಅವರು, ಎನ್ವೈರ್ಮೆಂಟಿಗೆ ಚಿಂತೆ ಮಾಡಿರು. ಅಂತ ಎನ್ವೈರ್ಮೆಂಟ್ ಇರತ್ತವಲ್ಲೇ ನಾವು ಬರೀ ಆಹಾರದಾಗೆ ಕೂತಿದೀವಿ. ಈಗ ಅದ್ರ ಆಹಾರ ಇರ್ಲಿ, ನಮ್ಮ ಆಹಾರಕ್ಕೆ ನಾವು ಯೋಚನೆ ಮಾಡಂಗಾಗಿದೆ. ನೋಡಿ ಅವ್ರು ಹೆಂಗೆ ಕಾಲಿಟ್ರು ಅಂತ. ಅಲ್ಲಿಗೆ ಕೊರತೆನೇ ಸೌಲಭ್ಯನ ಸೃಷ್ಟಿ ಮಾಡ್ತವೆ. ಈಗ ಇದನ್ನ ಇಂಥದ್ದೊಂದು ಮಾಡ್ಬೇಕಂತ ಒಂದು ಐಡಿಯಾ ಹೆಂಗ್ ಬಂತು ಸರ್ ನಿಮ್ಗೆ? ಸರ್ ಈಗ ಎಲ್ಲಾ ವಿಧಾನದಲ್ಲೂ ನಾವು ಫಸ್ಟೇ ಇರೋದ್ರಿಂದ ಫೇಲು ನಾವೇ ಆಗ್ತೀವಿ, ಪಾಸು ನಾವೇ ಆಗಿರ್ತೀವಿ. ಹಂಗಾಗಿ ಇದ್ದಾಗ ಎಲ್ಲ ಮುಂಚಿತವಾಗಿ ಪೂರ್ವಭಾವಿಯಾಗಿ ನಾವು ಗೊತ್ತಿದೆ. ಈಗ ಎಲ್ಲ ಇತ್ತೀಚಿನರು ಈಗ ಕಾಣ್ತಾ ಇದ್ದಾರೆ, ಮಿಸ್ಟ್ರದೆಲ್ಲ ಈಗ ನೋಡ್ತಾ ಇದ್ದಾರೆ. ಅಲ್ಲ, ಈಗ ನನಗೆ ಹನಿ ನೀರಾವರಿ ಗೊತ್ತು. ನಮಗೆ ಭಾಳ ಅಂದರೆ ನಾವು ತಿಳ್ಕೊಂಡಿರೋದು ನಮ್ಮ ಅನ್ಬೇಕು ಅಥವಾ ನಾವು ನೋಡಿರೋದು ಸರ್, ಬೇರಿಗೆ ನೀರು ಬಿಡ್ತೀವಿ, ಹನಿ ನೀರು ಬಿಡ್ತೀವಿ. ಕೆಲವೊಬ್ಬರು ಕಾಲುವೆ ಮಾಡಿ ನೀರು ಬಿಡ್ತಾರೆ, ಒಬ್ಬೊಬ್ಬರು ಒಂದೊಂದು ಪ್ರಯೋಗ ಮಾಡ್ತಾ ಇದ್ದಾರೆ. ಇದು ಹೇಗೆ ಈ ಐಡಿಯಾ ನಿಮಗೆ? ಅದೇನಾಗುತ್ತೆ, ನೀವು ಅಂತರ ಬೆಳೆ ಇದ್ದಾಗ ಹನಿ ನಡೆಯುತ್ತೀಗ. ಬೆಳೆಗಳಿಗೂ ಮಾಡಬೇಕು ಅಂತಂದರೆ ನೀವು ಈ ಲ್ಯಾಟ್ರಲ್ ಬೇಸ್ಡೇ ಹೋಗ್ಬೇಕು. ಎಲ್ಲತಕ್ಕೂ ಲ್ಯಾಟ್ರಲ್ ಆಗ್ತಾಗ ನೀವು ಬೇಸಾಯ ಮಾಡೋಕ್ಕಾಗಲ್ಲ. ಅಂತರ ಬೆಳೆ ಬೇಸಾಯಗಳನ್ನ ಮಾಡೋಕ್ಕಾಗಲ್ಲ. ಈಗ ಪೈಪ್ ಲೈನೇ ಅಡ್ಡ ಸಿಗೋದ್ರೆ, ಆಮೇಲೆ ಲ್ಯಾಂಡ್ ಬೇಸಿಸ್ ಇದ್ದರೆ ಇವನ್ನೆಲ್ಲ ಕಚ್ಚುತ್ತವೆ ಇಲಿಗಳು. ಯಾಗಲ ನೀವು ಅಂತರಕ್ಕೆ ಬಿಡೋದ್ರಿಂದ ಏನಾಗುತ್ತೆ, ಬಾಯಾರಿಕೆ ಬರುತ್ತೆ ಇಲ್ಲಿ ಜೀವಿಗೆ. ಬೇರೆ ಇಲಿ, ಅಳಿಲು, ನವಿಲು ಇವಕ್ಕೆಲ್ಲ ಬಾಯಾರಿಕೆ ಬರೋದ್ರಿಂದ ಆ ಮೇಯ್ನ್ ಇದ್ದರೆ ನೀರು ಕುಡಿತವೆ, ಇಲ್ಲಾಂದರೆ ಪೈಪ್ನೇ ಕಡಿದು ಬಿಡ್ತವೆ. ಮೊದಲನೇ ತಪ್ಪು. ಎರಡನೇ ತಪ್ಪು, ಎಲ್ಲಾ ಕಡೆಗೂ ಮೆಟೀರಿಯಲ್ ಹಾಕಿರೋದ್ರಿಂದ ನೀವು ಅಂತರ ಬೇಸಾಯ ಮಾಡೋಕ್ಕಾಗಲ್ಲ. ಅದು ಇಸ್ರೇಲ್ ನನಗೆ ಇಲ್ಲ ಕನ್ಫ್ಯೂಷನ್ ಆಗುತ್ತೆ ಸರ್. ನನಗೆ ನಾನು ನಂದೇನು ಅಂತ,
ಈಗ ಒಂದ್ಸಲ ಹೇಳ್ತೀರಿ ಅಂತರ ಇರಬೇಕು ಬೆಳೆಗೆ, ಫಲವತ್ತತೆ ಸಿಗುತ್ತೆ ಅಂತ. ನೀವಿಲ್ಲಿ ಹೇಳ್ತಾ ಇದ್ದೀರಿ ಇಂಚಿಂಚು ನಾನು ಬೆಳೆ ಹಾಕಿದ್ದೀನಿ, ಅದಕ್ಕೋಸ್ಕರ ಮಳೆ ಕಾನ್ಸೆಪ್ಟನ್ನು ಇಲ್ಲಿ ಮಾಡಿದ್ದೀನಿ ಅಂತ. ಇದು ಎರಡರಲ್ಲಿ ಯಾವ್ದು ಸರಿ? ಈಗ ಅಂತರ ಬೆಳೆಗಳು ಅಂದರೆ ಅಡಿಕೆ, ಬಾಳೆ, ಕಬ್ಬು ಇವೆಲ್ಲ ಅಂತರ ಬೆಳೆ ಬೆಳೆದ್ರೆ ನಡೀತೆ. ಈಗ ನಾವು ಸಬ್ಸಿಗೆ ಸೊಪ್ಪು ಹೆಂಗೆ ಅಂತರ ಮಾಡೋಕ್ಕಾಗುತ್ತೆ, ರಾಗಿ ಹೆಂಗೆ ಅಂತರ ಮಾಡೋಕ್ಕಾಗುತ್ತೆ? ಅವು ಇಂಚಿಂಚು ಅರ್ಧ ಅಡಿಗೂ ಹಾಕ್ಲೇಬೇಕಾಗುತ್ತೆ. ಅವಾಗ ಅಷ್ಟಕ್ಕೂ ನೀರು ಪೂರೈಸಬೇಕು ಅಂದ್ರೆ ಅವು ಪೈಪ್ ಲೈನ್ ಬೇಸ್ಡೇ ಮಾಡಕ್ ಹೋದಾಗ ಪೈಪ್ ಲೈನೇ ಹೆಚ್ಚಾಗುತ್ತೆ. 4000 ಮೀಟರ್ ಲ್ಯಾಟ್ರಲ್ ಬೇಕಾಗುತ್ತೆ ಒಂದು ಎಕರೆಗೆ. ಬೆಳೆಗಿಂತ ಇದೇ ಜಾಸ್ತಿ ಆದಾಗ ಏನಾಗುತ್ತೆ, ಅದು ಒಂದು ಬೆಳೆಗೆ ಉಳಿಯೋದು, ಇನ್ನೊಂದು ಬೆಳೆ ಉಳಿಯಲ್ಲ ನಿಮ್ಗೆ. ಅವಾಗ ನೀವು ಯಾವಾಗ ನಿಮ್ಮ ಬೆಳೆಗೆ ಅಷ್ಟೇ ಬಂದಾಗ ಎನ್ವೈರ್ಮೆಂಟ್ ಆರ್ಟ್ ಇದ್ದಾಗ ಅಲ್ಲಿ ವಾಸ ಮಾಡೋ ಜೀವಿ ಅದು ನೀರಿಗೋಸ್ಕರ ಪೈಪ್ನ ಕಡ್ದು ಬಿಡುತ್ತೆ. ಆಮೇಲೆ ಸುತ್ತಿಕ್ಬೇಕಾಗುತ್ತೆ. ಆ ವಿಧಾನಗಳನ್ನೆಲ್ಲ ನೀವು ಬೇರೆ ಉಳುಮೆ ಮಾಡಬೇಕಾದ್ರೆ ಏನೇ ಬೇರೆ ಮಾಡಬೇಕಾದ್ರೆ ನೀವು ಮಧ್ಯೆ ಅದನ್ನೆಲ್ಲ ಬಿಚ್ಚಿಡಬೇಕಾಗುತ್ತೆ. ಇದು ಬಿಚ್ಚಿಡೋ ವಿಧಾನ ಅಲ್ಲ. ಇದಕ್ಕೆ ಯಾವ ಪ್ರಾಣಿ ಪಕ್ಷಿ ಏನು ಎಂಥದ್ದು ಇಲ್ಲ. ಯಾವ ಯಂತ್ರಗಳು ಬೇಕಾದ್ರೂ ಒಳಗಡೆ ನೀವು ಉಳುಮೆ ಮಾಡ್ಕೋಬಹುದು. ಈಗ ಅವ್ರವ್ರು ಯಾವ ಸಿದ್ಧಾಂತಕ್ಕೆ ಬೇಕಾದ್ರೂ ಬರುತ್ತೆ. ಓಕೆ. ಇನ್ನು ನೀರು ಬಳಕೆಗೆ ಬರೋದಾದ್ರೆ ಕಡಿಮೆ ಬಳಕೆಗೆ ಬರಕ್ ಬಂದ್ರೆ 100 ಬಳಕೆ ಇದು ಉತ್ತಮವಾದ್ದು. ನೀರು ಕೊಡೋದ್ರಾಗೆ ವಾತಾವರಣನೂ ಆಗೋದ್ರೆ ವಾತಾವರಣ ಕೊಡೋದ್ರಿಂದ ಅದ್ರ ಆಹಾರ ಅದೇ ತಗೊಂಡ್ಬಿಡುತ್ತೆ. ನೀವು ಹೊರಗಿಂದ ಆಹಾರ ಕೊಡೋ ವಿಧಾನ ಇಲ್ಲ. ಹೊರಗಿಂದ ಯಾವಾಗ ಆಹಾರ ಕೊಡ್ತೀರೋ ಅವಾಗ ಅದು ರೋಗಕ್ಕೆ ತುತ್ತಾಗುತ್ತೆ. ಯಾವತ್ತೂ ಶ್ರೀಮಂತರಿಗೆ ರೋಗ ಬರುತ್ತೆ, ಭಿಕ್ಷುಕರಿಗೆ ರೋಗನೇ ಬರಲ್ಲ. ಅದು ಉದಾಹರಣೆ ಏನು ಅಂದರೆ ಎಕ್ಸಸ್ ಫೀಡಿಂಗ್ ಮಾಡಿರೋದೇ ಹೊರಗಿಂದ. ಯಾವ ಪ್ರಕೃತಿ ಪ್ರಾಣಿ ಪಕ್ಷಿ ನೋಡ್ರಿ ಯಾವಕ್ಕೂ ರೋಗ ಬರಲ್ಲ, ಯಾವ ಹಸುವಿಂದ ಸಾಯ್ತಾ ಇಲ್ಲ, ಅವಕ್ಕೆ ಯಾವ ಪೂರೈಕೆನೂ ಇಲ್ಲ. ಅಲ್ಲಿ ಪ್ರಕೃತಿನೇ ಮಾಡಬೇಕು ಅಂತ ಅದ್ರ ನಿಯಮ ಇರೋದು. ಪ್ರಕೃತಿ ಹೆಂಗೈತೋ ಹಂಗೆ ಹೋಗ್ಬೇಕು. ಅದಕ್ಕೆ ಬದಲಿ ನಾವು ಹೋದ್ರೆ ದುಷ್ಪರಿಣಾಮ ಆಗುತ್ತೆ. ಓಕೆ. ನೋಡಿ ನಿಮ್ಗೆ ಇನ್ನು ಉದಾಹರಣೆ ಮಣ್ಣಲ್ಲೇ ತೋರಿಸ್ಬಿಡ್ತೀನಿ. ಫ್ಲಡ್ ಇರಿಗೇಷನ್ ಮಾಡಿರೋದ್ರು ಮಿಸ್ಟ್ ಇರಿಗೇಷನ್ ಮಾಡೋದ್ರಿಂದ ಗೊತ್ತಾಗುತ್ತೆ. ಫ್ಲಡ್ ಮಾಡೋದ್ರಿಂದ ಭೂಮಿ ಈ ಥರ ಹಾರ್ಡ್ ಬರುತ್ತೆ, ಘನ ರೂಪಕ್ಕೆ ಹೋಗ್ಬಿಡುತ್ತೆ. ನೀರ ತಗೊಂಡ್ಬಿಟ್ಟಾಗ ಏನಾಗುತ್ತೆ, ನೀರು ಏನೋ ಆವಿಯಾಗೋಗುತ್ತೆ. ಆದ್ರೆ ಏನಾಗುತ್ತೆ, ಅದು ಭೂಮಿನ ಗಟ್ಟಿ ಅಲ್ಲಿ ಇರೋ ಗಾಳಿನ ಜೀರೋ ಮಾಡೋಗಿರ್ತೈತೆ. ನೀರು ಬಿಡ್ತೀರಾ ನಿಜ, ಪ್ರಾಣವಾಯುನ ಇಲ್ದಂಗೆ ಮಾಡಿರ್ತೀರ. ಅಲ್ಲಿಗೆ ಒಂದು ಕೊಟ್ರೆ ಒಂದು ಇಲ್ದಂಗೆ ಮಾಡ್ತಿದ್ವಿ ವ್ಯವಸಾಯ. ಅದಕ್ಕೆ ತಿರ್ಗಾ ಅಂತರ ಬೇಸಾಯ ಬರುತ್ತೆ. ಕುಕ್ರಿ ಬೇಸಾಯ ಮಾಡ್ರಿ, ಇವನ್ನೆಲ್ಲ ಯಾಕೆ ಬರುತ್ತೆ, ಗಾಳಿಗೋಸ್ಕರ ಇವೆಲ್ಲ ಮಾಡಿರೋದು ನಾವು. ನೋಡಿ ಈ ತರ ಇರುತ್ತೆ. ಮಿಸ್ಟ್ರು ಕೊಟ್ರೆ ಇದೇ ತರ ಇರುತ್ತೆ, ಯಾವಾಗಲೂ ಉಡಿಯಾಗಿರುತ್ತೆ ಮಣ್ಣು. ಇದಕ್ಕೆ ನೀರ್ ಪರ್ಸೆಂಟೇಜ್ ಹೆಚ್ಚಾದ್ರೆ ಗಾಳಿ ಕಮ್ಮಿ ಆಗುತ್ತೆ, ಅವಾಗ ಮಣ್ಣು ಗಟ್ಟಿ ಆಗುತ್ತೆ, ಘನ ರೂಪಕ್ಕೆ ಬರುತ್ತೆ. ಓಹೋ, ನೀರು ಹೆಚ್ಚಾದ್ರೂ ಕೂಡ ಗಾಳಿ ಇಲ್ದಂಗೆ ಆದಾಗ ಜೀವಿ ಇಲ್ದಂಗೆ ಆಗುತ್ತೆ, ಜೀವಿ ಇಲ್ದಂಗೆ ಆದಾಗ ನಿರ್ಜೀವ ಆಗುತ್ತೆ ಪ್ರದೇಶ. ಬೀಗ ಹಾಕಿದ ಮನೆ ಸಿಸ್ಟಮ್ ಆಗುತ್ತೆ, ಏನಾಗುತ್ತೆ, ಮಾಲೆ ಕಟ್ಟುತ್ತೆ, ಧೂಳಾಗುತ್ತೆ. ವಾಸ ಇರೋ ಮನೆ ಹೆಂಗೆ ಕ್ಲೀನ್ ಆಗಿರುತ್ತೆ ನೋಡ್ರಿ, ಹಂಗೆ ಜೀವಿಗಳು ಇರ್ಬೇಕು. ಇಲ್ಲಿ ನೀರು ಕೊಡೋದು ಆ ಜೀವಿಗಳಿಗೋಸ್ಕರ, ಮಣ್ಣಿಗಲ್ಲ. ಮಣ್ಣಿಗೆ ಕೊಟ್ರೆ ಅದೇ ದುಷ್ಪರಿಣಾಮ ಆಗ್ತಾ ಇರೋದು. ಹಂಗೆ ಇಸ್ರೇಲ್ಗರ್ಗೂ ನಮಗೂ ಯಾಕೆ ವ್ಯತ್ಯಾಸ ಆಗಿರೋದು ಇಲ್ಲೇ. ನಾವು ನೀರಿಗಷ್ಟೇ, ನೀರು ಬಿಡೋದಷ್ಟೇ ನಮಗೆ ಜ್ಞಾನ ಕೊಟ್ಟಿರೋದು. ವ್ಯವಸಾಯಕ್ಕೆ ಏನಾಗುತ್ತೆ, ಎಲ್ಲ ತವಲು ಸರ್ಟಿಫಿಕೇಟ್ ಕೊಡ್ತಾರೆ. ಸರ್ಟಿಫಿಕೇಟೇ ಬೇಕಾಗಿಲ್ಲ. ಏನಿಲ್ದನೂ ಅದನ್ನೇ ಮಾಡಿ, ಏನು ಗೊತ್ತಿಲ್ಲ ಅಂದ್ರೆ ಅದನ್ನೇ ಮಾಡೋಗು ಅಂತಾರೆ ವ್ಯವಸಾಯನ. ಈಗ ಕಾಲಸ್ಥಿತಿ ಇವತ್ತು ಹಂಗಿಲ್ಲ. ಆಹಾರನೇ ಮೇಯ್ನ್ ಫೌಂಡೇಶನ್ನು. ಎಂಥ ಪ್ರಪಂಚದಾಗ ಯಾವ ಆವಿಷ್ಕಾರ ಆಗಲಿ ಆಹಾರದಲ್ಲಿ ಬದಲಾವಣೆ ತರೋಕ್ಕಾಗಿಲ್ಲ. ಮೇಯ್ನ್ ಫೌಂಡೇಶನ್ ಆಹಾರ. ಇದು ಸರಿಯಾಗಿರ್ಬೇಕಲ್ವರ. ಆಹಾರ ಒಂದಿದ್ರೆ ಆಶ್ರಯ ಶೂನ್ಯ. ಈಗ ಕೆಲವೊಂದು ಹೀಗೆ ಮಾಡಿದಿರಲ್ಲ, ಕೆಲವೊಂದನ್ನು ಹೂ ಬಿಟ್ಟಾಗ ಮಳೆ ಬಂದರೆ ಕೆಟ್ಟೋಗುತ್ತೆ ಅಂತ ಒಂದು ಇದೆಯಪ್ಪ. ಈಗ ಉದಾಹರಣೆಗೆ ಯಾವುದೋ ನಿಜ ಅದು. ಯಾವಾಗ ಹೂ ಅರಳಿದಾಗ ಮೇಲೆ ಈಗ ಮೋಡ ಬಂದ್ರೆ ಅವರೇ ಉದ್ರೋಗುತ್ತೆ, ಹೂ ಫ್ಲವರ್ ಡ್ರಾಪ್ ಆಗುತ್ತೆ. ಅದು ಪ್ರಕೃತಿ ಕೈಲಿ ಇರೋದ್ರಿಂದ ನಮ್ಮ ಕೈಲಿ ಇರಲ್ಲ. ಇದು ನಮ್ಮ ಕೈಲಿ ಐತೆ. ಅಂತ ವಾತಾವರಣ ಬಂದ್ರೆ ಆಫ್ ಮಾಡಿರಾಗೋದು. ಇದು ಆನ್ ಅಂಡ್ ಆಫ್ ನಮ್ಮ ಕೈಲಿ ಇರುತ್ತೆ. ಪ್ರಕೃತಿ ಆನ್ ಅಂಡ್ ಆಫ್ ನಮ್ಮ ಕೈಲಿ ಇರಲ್ಲ. ಚಳಿ ಆಯ್ತು ಅಂದ್ರೆ ಫ್ಯಾನ್ ಆಫ್ ಮಾಡ್ರಿ. ಚಳಿಯಾಗಿ ಯಾಕೆ ಫ್ಯಾನ್ ಹಾಕ್ಕಂತೀವಿ ಅಂದ್ರೆ ಅಲ್ಲಿಗೆ ದುಷ್ಪರಿಣಾಮನ ಅನುಭವಿಸ್ಬೇಕಾಗುತ್ತೆ. ಈಗ ಓಕೆ, ಇದು ಸಿಸ್ಟಮ್ ಹೇಗೆ ಸರ್? ಎಷ್ಟು ಅಂತರ ಇರಬೇಕು? ಏನಿಲ್ಲ, ಅದು ಜಟ್ಟಿಂದ ಜಟ್ಟಿಗೆ ಅದು ಅಡಿಲಿ ನಾವು PUC ಬೇಸ್ಡ್ ಫೌಂಡೇಶನ್ಗೆ ಆ ಪೈಪ್ನ ಆಧಾರವಾಗಿ ಕೊಟ್ಕೊಂಡಿದೀವಿ. ಅಲ್ಲಿಂದ ನಾವು ಲ್ಯಾಟ್ರಲ್ 16 mm ಲ್ಯಾಟ್ರಲ್ ಎತ್ಕೊಂಡು ಒಂದು ಲ್ಯಾಟ್ರಲ್ ಕಟ್ ಮಾಡಿ ಅಡ್ಡಕ್ಕೆ ಹಾಕಿ ಮೈಕ್ರೋ ಟ್ಯೂಬ್ನ ಗ್ರೂ ಹೊಡೆದ್ಬಿಟ್ಟು ಫಿಕ್ಸ್ ಮಾಡಿದೀವಿ. ಅದನ್ನೇ ಒಂದು ಸರಣಿಲಿ ನಿಮ್ಗೆ ಮುಂದೆ ಹೇಳ್ಕೊಡ್ತೀವಿ. ಈ ವಿಧಾನಗಳು, ಅನುಕೂಲಗಳು ಇಲ್ಲಿ ನೋಡಿ. ಎಲ್ಲ ಇದು 120 ಜಟ್ ಇದ್ರೆ ಒಂದ್ ಎಕರೆಗೆ ಕಬ್ಬಿಗೂ ಇಷ್ಟೇ, ಕೊತ್ತಂಬರಿ ಸೊಪ್ಪಿಗೂ ಇಷ್ಟೇ, ಯಾವ ಬೆಳೆನೇ ಹಾಕ್ರಿ 120 ಎಡ್ಡಿಂತ ಬರ್ತವೆ. ಒಂದ್ ಕುಂಟಿಗೆ 3 ಅಂತಂದ್ರೆ 40 ಕುಂಟಿ 3. ಇದು ಒಂದ್ ಸೆಂಟ್ಸ್ಗೆ ನೀವು 3 ಮೇಲೆ ಅಡ್ಜಸ್ಟ್ ಆಗಿ ಮಾಡ್ಬಿಟ್ರೆ ಎಷ್ಟೇ ಯಾವುದೇ ಬೆಳೆ ಬದಲಾಯಿಸ್ಲಿ, ಏರ್ ಬೇಸ್ಡ್ ಆದ್ರೆ ನೀರು ಬದಲಾವಣೆ ಇಲ್ಲ. ನೀವು ಲ್ಯಾಂಡ್ ಬೇಸಸ್ ಆದ್ರೆ ಕಬ್ಬಿಗೆ ಒಂಥರ ನೀರಾವರಿ ಐತೆ, ಭತ್ತಕ್ಕೆ ಒಂಥರ ನೀರಾವರಿ ಐತೆ, ತರಕಾರಿಗೆ ಒಂಥರ ನೀರಾವರಿ ಐತೆ.
ಒಣ ಬೆಳೆಗೆ ಒಂಥರ ನೀರು ಐತಿ. ಇದು ಮ್ಯಾಕ್ ಫಾಕ್ ಕೊಡೋದ್ರಿಂದ ಎಲ್ಲವಕ್ಕೂ ಒಂದೇ ನೀರಾವರಿ. ಅಲ್ಲಿ ನೀರಿನಲ್ಲಿ 100% ಭಾಗ ಉಪಯೋಗ ಆಗೋವಂಥದ್ದು. ಈಗ 20 ನಿಮಿಷಕ್ಕೆ 1 ಎಕರೆ ಆಗುತ್ತೆ ಅಂದ್ರೆ ನಾವು ಮೀಟ್ರ್ ಹಾಕೊಂಡು ಕರೆಂಟಿಗೆ ದುಡ್ಡು ಕಟ್ಟಿ ನಾವು ಹಾಯಿಸ್ಕೋಬೋದು ಸರ್ ರೈತರು. 20 ನಿಮಿಷಕ್ಕೆ 3 HP ಇದ್ರೆ 1 ಎಕರೆ ಆಗೋಗುತ್ತೆ. ಇದು 20 ನಿಮಿಷ 20 ನಿಮಿಷಕ್ಕೆ 1 ಎಕರೆನೇ ಮುಗ್ದೋಗುತ್ತೆ. ನೀವು ಔಷಧಿ 4 ನಿಮಿಷಕ್ಕೆ ಔಷಧಿನೇ ಸ್ಪ್ರೇ ಕೊಟ್ಬಿಡುತ್ತೆ 1 ಎಕರೆಗೆ. ನೀವು ಎಂಚೂರಿತ್ರು ಬಂದ್ಬಿಟ್ಟು ಅಂದ್ರೆ ಈ ತರ ಫಾಗ್ ಬಂದ್ಬಿಟ್ರೆ ಈ ಎಲ್ಲ ಹೂ ಇದಾದ್ರಂಗೆ ಎಷ್ಟೆಷ್ಟು ಸೇರ್ಬೇಕು ಅದೇ ಸೇರ್ಕೊಂಡ್ಬಿಡುತ್ತೆ. ಔಷಧಿ ಹೊಡಿತೈತೆ, ಎನ್ವೈರ್ಮೆಂಟ್ ಕ್ಲೀನ್ ಮಾಡುತ್ತೆ. ಆಮೇಲೆ ರೈತರಿಗೆ ಇದು ನಿರ್ವಹಣೆ ಖರ್ಚೇನು ಬರೋದಿಲ್ಲ. ಇದು ನಿರ್ಮಾಣದ ಖರ್ಚು ಒಂದ್ಸಲಿ ಸ್ಥಿರ ವೆಚ್ಚ ಬರುತ್ತೆ. ಎಷ್ಟು ಬರುತ್ತೆ ಸರ್? ಸರ್ ಇದು 1 ಎಕರೆಗೆ ಏನಿಲ್ಲ ಅಂದ್ರೆ ಎಲ್ಲಾದ್ರೂ ವಾಲಿಂದ ಸೇರಿ 40,000 ಖರ್ಚು ಬರುತ್ತೆ. ಇದು 1 ಎಕರೆಗೆ ಇದನ್ನ ಅವರೇ ಕ್ರಿಯೇಟ್ ಮಾಡ್ಕೊಂಡ್ರೆ ಇದ್ರಾಗ 1 8-10,000 ಇನ್ನೂ ಉಳಿಯುತ್ತೆ. 32,000ಕ್ಕೆ ಇದಾಗುತ್ತೆ. ಆಮೇಲೆ ಶಾಶ್ವತವಾಗಿರುತ್ತೆ. 10-12 ವರ್ಷ ಇದು ಬಳಕೆ ಬರುತ್ತೆ. ಇದ್ರಲ್ಲಿ ಏನು ವೇಗದಿಲ್ಲ. ಇಲ್ಲಿ ಲ್ಯಾಟ್ರಲ್ ಕಮ್ಮಿ, ಸಬ್ಲೈನ್ ಹೆಚ್ಚಿಗೆ. ಆ ವಿಧಾನಗಳಲ್ಲಿ ಮೇನ್ ಲೈನ್ ಸಬ್ಲೈನ್ ಕಮ್ಮಿ, ಲ್ಯಾಟ್ರಲ್ ಹೆಚ್ಚಿಗೆ. ಈಗ ಇವ್ರು ಏನ್ ಮಾಡಿದಾರೆ, ಹನಿ ನೀರಾವರಿನ ಇದು? ಅದು ಹನಿ ನೀರಾವರಿ. ಈಗ ಓಕೆ, ಅದು ವರ್ಷ ಹಿಂಗ್ ಕಟ್ ಆಗ್ತಿರ್ತೈತೆ, ಹಾಳಾಗ್ತಿರ್ತೈತೆ. ಆಮೇಲೆ ನಿಮ್ಗೆ ಕಾಣಿಸ್ತಾ ಇದೆ ನೋಡ್ರಿ, ಕಲ್ಟಿವೇಶನ್ ಮಾಡ್ಬೇಕಂದ್ರೆ ಅದನ್ನ ಸುತ್ತಬೇಕು, ಇದು ಮಾಡ್ಬೇಕು. ಆಮೇಲೆ ಅದು ಅಜ್ಜಲ್ಲೇ ಕಚ್ಚುತ್ತೆ. ಆಮೇಲೆ ಬುಡಕ್ಕೆ ನೀರು ಕೊಡೋದ್ರಿಂದ ಆಹಾರ ಗಿಡ ತಯಾರು ಮಾಡಲ್ಲ. ನೀವ್ ಯಾವ ಮನುಷ್ಯನಿಗೆ ಅಲ್ಲೇ 3 ಹೊತ್ತು ಊಟ ಹಾಕ್ಬಿಟ್ರೆ ಅವ್ನು ಕೆಲಸ ಮಾಡಕ್ ಇನ್ನೆಲ್ಲ ಹೋಯ್ತಾನೆ. ಅದ್ರ ಆಹಾರ ಅದು ತಗೊಂಡಾಗ ಅದು ಪ್ರಕೃತಿಲಿ ಕಾಂಪೀಟ್ ಮಾಡುತ್ತೆ, ಪ್ರಕೃತಿಲಿ ಉಳಿವಿಕೆಗೋಸ್ಕರ ಹೋರಾಟ ಮಾಡುತ್ತೆ. ಇವತ್ತೇನು ರೋಗಗಳು ರುಜಿನಗಳು ನೀವು ನೋಡ್ತಾ ಇದ್ದೀರಾ, ಅದಕ್ಕೆ ಕಾರಣ ಹೊರ್ಗಡೆಯಿಂದ ಆಹಾರ ಪೂರೈಸಿರೋದಕ್ಕೆ. ಅದು ಬೇರೆ ದೂರ ಏನೈತೆ ಅಲ್ಲಿಗೆಲ್ಲ ನೀವು ವ್ಯಾಪಕವಾಗಿ ನೀರು ಕೊಟ್ಟಾಗ ಅಲ್ಲೆಲ್ಲ ಸೋಲಾರ್ ಪ್ಯಾನಲ್ ಹಂಗೆ ಎಳ್ಕೊಂಡ್ಬಿಡುತ್ತೆ ಒಂದೊಂದೇ ಜಾಗದಾಗ ಆಹಾರನ. ನೋಡಿ ಎಲ್ಲಿ ನಾವು ಕೊಡತವಲೇ ತಪ್ಪು ಮಾಡ್ಕೊಂತ ಇದೀವಿ. ಆಮೇಲೆ ಉಪ್ಪು ನೀರು ತಗೊಂಡೋಗಿ ಬುಡಕ್ ಕೊಡ್ತಾ ಇದೀವಿ. ಅದಕ್ಕೆ ಭೂಮಿ ಗುಣಧರ್ಮನೇ ಹಾಳು ಮಾಡ್ಬಿಡುತ್ತೆ ಅದು. ಈಗ ನಿಮ್ದು ಬರ್ತಾ ಇರೋದೆಲ್ಲ ಸೀನೀರ? ಇದು ಸೀನೀರಲ್ಲ, ಇದನ್ನ ಕ್ರಿಯೇಟ್ ಮಾಡಿದೀವಿ ನಾವು ಕೃಷಿ ಹೊಂಡದಾಗೆ. ನೀರನ್ನ ಜೀವ ಜಲವಾಗಿ ಕನ್ವರ್ಟ್ ಮಾಡ್ಕೊಂಡಿದೀವಿ. ನೀವೇನ್ ನಿರ್ಜೀವ ಜಲ ಯಾಕಾಗುತ್ತೆ? ಅಲ್ಲಿ ಏನು ವಾಸ ಮಾಡಲ್ಲ ಜೀವಿ. ಬೋರೊಳಗೆ ಯಾವ ಜೀವಿ ವಾಸ ಮಾಡಲ್ಲ. ಅದೇ ಕ್ಯಾರೆ ಬಾವಿ ಇಲ್ಲಾದ್ರೆ ಜೀವ ಜಲ ಇತ್ತು, ಯಾಕೆ ಜೀವಿಗಳು ಇತ್ತು ಅದ್ರಾಗೆ. ಅದನ್ನೇ ನಾವು ಕಾನ್ಸೆಪ್ಟ್ ನ ಕೃಷಿ ಹೊಂಡದಾಗ ಮಾಡಿದ್ವಿ. ಅದನ್ನ ಮುಂದ್ಲು ಇದ್ರಾಗ ನೀವು ತೋರಿಸ್ತೀವಿ ಮುಂದಲ್ಲ. ಇದು ಕೃಷಿ ಹೊಂಡದ ನೀರು ಬರುತ್ತೆ. ಕೃಷಿ ಹೊಂಡದಾಗೆ ನಾವು ಇದನ್ನ ಅಲ್ಲಿಗೆ ತುಂಬ್ಕೊಂಡು ನೀರ್ನ ಅಲ್ಲಿ ಜಲಸಸ್ಯ ಜಲಜೀವಿ ಬಿಟ್ಟು ನೀರ್ನ ಇದು ಮಾಡ್ಕೊಂಡಿದೀವಿ. ನಾವು ಇದನ್ನೆಲ್ಲ ಪ್ರಾಯೋಗಿಕವಾಗೇ ಮಾಡಿದೀವಿ. ಇದನ್ನೆಲ್ಲ ನಮ್ಮ ಡಿಸ್ಟಿಕ್ಕಿಗೆ 3 ಜನ ಜೊತೆಗಾರರು ಸಿಕ್ಕಿದ್ರೆ, ಕೃಷ್ಣದೇವರಾಯ ಸಿಕ್ಕಿದ್ರೆ ವಿಶ್ವೇಶ್ವರ ಹಿಂಗ್ ಕೆಲಸ ನಾನು ಮಾಡಕ್ ರೆಡಿ ಇದ್ದೀನಿ. ಕೃಷ್ಣದೇವರಾಯ ಮಾಡೋ ಕೆಲಸ ಅವ್ರು ರೆಡಿ ಇರ್ಬೇಕು ಯಾರನ್ನ 3 ಜನ. ಅವಾಗ ತೋರ್ಸೋದು, ನಂಗೆ ಕೆಲಸದಿಂದ ತೋರಿಸ್ಕೊಡ್ತೀನಿ. ಅಂದ್ರೆ ನಿಮ್ಮ ಉದ್ದೇಶ ಇದನ್ನ ಬೇರೆಯವ್ರು ಯಾರ ಬಂದು ಇಲ್ಲಿ ನೋಡಿದ್ರೆ ಇದ್ರ ಮಾದರಿ ಪ್ರತಿಯೊಬ್ಬರು ಈಗ ಆಲ್ರೆಡಿ ಉಪಯೋಗಿಸ್ಕೊಂತ ಇದ್ದಾರೆ, ವರ್ಷದಿಂದ ಇದನ್ನ ನೋಡ್ಕೊಂತ ಇದ್ದಾರೆ. ಯಾರು ಗೊತ್ತಿಲ್ದರು ನೇರವಾಗಿ ಬನ್ನಿ, ಯಾವುದೇ ವೆಚ್ಚ ಇಲ್ಲ. ಬರ್ದಿದ್ದವ್ರಿಗೆ ಅಷ್ಟೇ ಮಾಡಿಕೊಟ್ಟು ವೆಚ್ಚ ತಗೊಂಡಿರೋದು. ಹೇಳೋದಕ್ಕೆ ಕೇಳೋದಕ್ಕೆ ಇಲ್ಲಿರೋದಕ್ಕೆ ಎಲ್ಲ ವೆಚ್ಚ ತಗೊಂಡಿಲ್ಲ. ಇದು ಒಂದು ಸೇವೆ ಅಂತ ಮಾಡ್ತಾ ಇದೀವಿ. ನೀವು ನೀರು 10,000 ನೀರು ಉಳಿಸಿದ್ರೆ ಲಕ್ಷ ಆಗೋದು 90,000 ನೀರು ಒಂದಿನಕ್ಕೆ ಉಳಿತು ಅಂತಂದ್ರೆ ಅದಕ್ಕಿಂತ ಅದ್ಭುತವಾದ ಇನ್ನೇನು ಬೇಕು ಸರ್? ಈಗ ಪ್ರಕೃತಿ ಉಳಿಬೇಕು ಮೇಯ್ನ್. ಎಲ್ಲರೂ ಉಳಿತಾರೆ, ಅವಾಗ ಸರ್ಕಾರನೂ ಬೇಕಾಗಿಲ್ಲ, ಯಾರೂ ಬೇಕಾಗಿಲ್ಲ. ಪ್ರಕೃತಿ ಮೇಯ್ನ್ ಬೇಕಾಗಿರೋದು. ಅದು ಉಳಿಬೇಕು ಅಂದ್ರೆ ಅದು ಹೆಂಗೈತೋ ನಾವು ಹಂಗೆ ಕಾಪಾಡ್ಬೇಕು ಅದನ್ನ. ಅದ್ಭುತ ಸರ್. ಇನ್ನೊಂದು ಗಮನಿಸ್ತಾ ಇದ್ದೀನಿ, ಈ ಚಿಪ್ ಹಾಕಿದಿರಿ, ತೆಂಗಿನ ಚಿಪ್ಪು, ಯಾಕೆ ಸರ್? ಸರ್ ಯಾಕೆ ಅಂತಂದ್ರೆ ಜೀವಾಮೃತ ಬಿಡೋದಷ್ಟೇ ನಿಮಗೆ ಗೊತ್ತೈತಿ. ಈಗ ಜೀವಿಗಳು ಬದುಕಕ್ಕಲ್ಲಿ ಆಶ್ರಯ ಇರ್ಬೇಕು. ಈಗ ಮನೆ ಕಟ್ಟಿರಲ್ಲ ಸರ್, ಆಶ್ರಯ ಇರಕ್ಕಾಗದು. ಈಗ ಹೌದು, ಊರಾಗ ಮನೆ ಮಾಡಿ ಹೊಲದಲ್ಲಿ ಕೆಲಸ ಮಾಡು ಅಂತಂದ್ರೆ ದಿನ ಹೋಗಿ ಬಂದು ಮಾಡಕ್ಕಾಗುತ್ತ ಜೀವಿ? ಅದಕ್ಕೆ ಆಶ್ರಯ ಆಗ್ಬೇಕು ಅಂತಂದ್ರೆ ಹೆಲ್ಮೆಟ್ ತರ, ಅದು ಮನೆ ತರ ಗೃಹದ ತರ ಇದು ಮಾಡಿದೀವಿ. ಮೊಟ್ಟೆ ಹಾಕಿರೋದ್ರಿಂದ ಅದ್ರಡೆಯಲ್ಲಿ ಸಣ್ಣ ಜೀವ ಜೀವಿಗಳು ಬದುಕ್ತವೆ. ಅದ್ರಲ್ಲೆಲ್ಲ ಜೀವಿಗಳಿಗೆ ಆಶ್ರಯ ಅದು. ಇಲ್ಲಾಂದ್ರೆ ಅಲ್ಲಿ ಜೀವಿ ಬದುಕಂದ್ರೆ ಹೆಂಗ್ ಬದುಕುತ್ತೆ? ಈಗ ಜೀವಾಮೃತ ಬಿಡೋದೇ ಅಷ್ಟೇ ಕೆಲಸ ಇದೆ. ಜೀವಿಗೆ ಆಶ್ರಯ ಬೇಕಿರ್ಬೇಕಲ್ವಾ? ಸೆಕೆಂಡ್ ಆಹಾರನೂ ಬೇಕಲ್ವ ಅದಕ್ಕೆ. ಆಹಾರ ಆಶ್ರಯ 2 ಒದಗಿಸ್ಕೊಟ್ರೆ ಉಳಿದಿದ್ದು ಅದೇ ಮಾಡ್ತೈತಿ. ನೀವು ಜೀವಾಮೃತ ಬಿಡೋ ಅವಶ್ಯಕತೆನೇ ಇಲ್ಲ. ಈಗ ನೀರು ಬಿಡ್ತಾ ಇದರಲ್ಲಿ ಬೆಳೆ ಯಾಕೆ ಹಾಕಿಲ್ಲ ಸರ್ ನೀವು? ಬೆಳೆ ಯಾಕೆ ಹಾಕಿಲ್ಲ ಅಂತಂದ್ರೆ ಇದು ಪ್ರಯೋಗಾರ್ಥವಾಗಿ ಮಾಡ್ತಾ ಇದೀವಿ ಇದೆಲ್ಲನ ಅಂತ. ಈಗ ಡೈಲಿ ಜನ ಬಂದಿದ್ರ ಮೇಲೆ ನೀರು ಬಿಡು ಅಂತ ಹೋದ್ರೆ ಇದು ವ್ಯವಸ್ಥೆ 5 ನಿಮಿಷಕ್ಕಿಂತ ಹೆಚ್ಚಿಗೆ ಬಿಟ್ರೆ ಇದು ಹೊಲ್ಟೋ ಇದಾಗೋಗ್ಬಿಡುತ್ತೆ. ಇದು ಎಕ್ಸಸ್ ಬಿಡಂಗಿಲ್ಲ. ಈಗ ಆಲ್ರೆಡಿ ನೋಡಿ ನೀರು ಎಕ್ಸಸ್ ಆತಲ್ಲಿ ನಿಲ್ಲಿಸ್ಬೇಕಾಗಿತ್ತು. ಈಗ ಓಕೆ, ಡೆಮಾನ್ಸ್ಟ್ರೇಷನ್ ಇಲ್ಲಿ ಜನ ಬಂದು ನೋಡೋದಕ್ಕೆ ಇದನ್ನ ಜನಗಳಿಗೆ ಮಾಡಿದೀವಿ. ನಮ್ಗೆ ಅವಕಾಶ ಇಲ್ಲ ಬೆಳೆಯಕ್ಕಿನ್ನ. ನನ್ನ ಜೀವನ ಸ್ಟಾರ್ಟ್ ಮಾಡಿ 2 ವರ್ಷ ಆಗಿರೋದು. ನಾನು 54 ವರ್ಷ ಜೀವನ ಆದ್ರೆ ನಾನು 54 ವರ್ಷದಿಂದ ಜೀವನ ಮಾಡ್ಕೊಂಡ್ ಬಂದಿಲ್ಲ. ನಾನು ಬೇರೆಯವ್ರ ಕೈ ಕೆಳಗೆ ಬದುಕಿದ್ದೀನಿ. 54 ವರ್ಷ ನನಗೆ. ಅದ್ರಾಗ 2 ವರ್ಷ, ಇನ್ನು 52 ವರ್ಷ ನನ್ನ ಜೀವನ ಬೇರೆಯವ್ರ ಕೈಗೆ ಇದ್ದಂಗೆ. ಅದು ಪ್ರೈಮರಿ ಸ್ಕೂಲ್ ಇದ್ದಂಗೆ.
2 ವರ್ಷದಲ್ಲಿ ಇಷ್ಟೆಲ್ಲ ದೊಡ್ಡ ಸಾಮ್ರಾಜ್ಯ ಒಂದು ವರ್ಷದಲ್ಲೇ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ನೋಡಿ. ಈಗ ನಂಗೆ ಸ್ವತಂತ್ರ ಇರಲಿಲ್ಲ, ನಂಗೆ ಹಣದ ಮೂಲ ಇಲ್ಲಿ ಗೊತ್ತಿಲ್ಲ, ನಾನು ವ್ಯವಹಾರನೇ ಮಾಡಲ್ವಲ್ಲ, ನಾನು ಹಣನೇ ಇಟ್ಕೊಂತಿರ್ಲಿಲ್ಲ ಫಸ್ಟ್ ಆಫ್ ಆಲ್. ಆಮೇಲೆ ಇನ್ನೊಬ್ರು ಕೈ ಕೆಳಗಿದ್ದಾಗ ನಾನು ನನ್ನ ಹೆಸರನ್ನು ಮಾಡ್ಕೊಳಕ್ಕೆ ನಾನು ಇದುವರೆಗೂ ಬಂದಿಲ್ಲ. ಈಗಲೂ ನಾನು ಎಲ್ಲೂ ಇದನ್ನು ನಾನೇ ಮಾಡಿದ್ದೀನಿ ಅಂತ ನಾನು ಹೇಳ್ಕೊಂಡಿಲ್ಲ. ನಾನು ಇಸ್ರೇಲ್ನಾರು ಮಾಡಿರೋದನ್ನೇ ಕನ್ವರ್ಟ್ ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದೀನಿ. 2 ವರ್ಷದಾಗೆ ನಾನು ಇಷ್ಟು ಕರ್ನಾಟಕಕ್ಕೆಲ್ಲ ತಲುಪಿದ್ದೀನಿ ಮೂಲೆಗೆ. ಇದು ಎಷ್ಟರಲ್ಲಿ ಮಾಡಿದಿರಿ ಸರ್? ಸರ್ ಈಗ 10 ಕುಂಟೆಲಿದೆ. ಮೊದಲು ಓನ್ ವಿಡಿಯೋ ಇದಾದಾಗ ಯೂಟ್ಯೂಬಿಗೆ ಬಂದಾಗ ಇದು 2 ಕುಂಟೆ ಇದ್ದಿದ್ದು. ಈಗ ಅದನ್ನೆಲ್ಲ ಮಜ್ಜಿಗೆ ಮಾಡಿ ಇದು ಇಲ್ಲಿಗೆ ಎಂಡ್ ಆಗಿಲ್ಲ, ಇದಕ್ಕೆ ಇನ್ನೂ ಏನೋ ಇದೆ. ಈ ಚಿತ್ರ ಅರ್ಧ ಐತೆ, ನೀನ್ ಯಾಕೆ ಇಲ್ಲಿ ಚಿತ್ರ ಫುಲ್ ಮಾಡಿಲ್ಲ ಅಂದ್ರೆ ಇನ್ನು ಬರೆಯಕ್ಕೆ ಸಮಯ ಐತೆ ಇಲ್ಲಿ. ನೀವು ಇಲ್ಲಿ ಏನು ಸಕ್ಸಸ್ ಆಗೈತೆ ಇದನ್ನ ನೀವು ಕ್ಯಾಚ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಹೊಟ್ಟೆಗೆ ಹಾಕೇಳಿ, ಇದನ್ನ ತಲೆಗೆ ಹಾಕೇಬೇಡಿ. ಈಗಲೇ ಇಲ್ಲೆಲ್ಲ ಕಳೆ ಬೆಳೆದಿದ್ದಾನೆ, ಅದು ಬೆಳಿತೈತೆ, ಇದು ಬೆಳಿತೈತೆ, ಅದನ್ನೆಲ್ಲ ಹೊಟ್ಟೆಗೆ ಹಾಕೊಳ್ಳಿ. ಅಲ್ಲಿ ಮುಂದೆ ತೋರಿಸಿದಿರಿ ಅದು ಹೆಂಗ್ ನೋಡಿ. ಈಗೆಲ್ಲ ನೋಡಿ, ಈಗಿಲ್ಲೇ ನೋಡಿ, ನೀವು ಈ ಪಾಗ್ ಏರಿಯಾದಾಗ ಇಲ್ಲ ಇವು ಹಲ್ಸು ನೋಡಿ, ಅವೆಲ್ಲ ಒಂದೇ ದಿನ ಹಾಕಿರೋದು ಅವೆಲ್ಲ. ಇಲ್ಲೇ ತೋರಿಸ್ಬಿಡೋಣ ಬೆಸ್ಟ್. ಇಲ್ಲಿಂದ ಪ್ಯಾನ್ ಮಾಡಿದ್ರೆ ಇಲ್ಲಿಲ್ಲ ನೋಡಿ. ಇವನ್ನೆಲ್ಲ ಲ್ಯಾಟ್ರಲ್ ಆಗಿ ಅಡಿಯಲ್ಲಿ ಹಾಕ್ತಿವಿ ನಾವು. ಈಗ ಏನ್ ಲ್ಯಾಟ್ರಲ್ ಅಲ್ಲಿ ಹಾಕೊಂಡು ಅವಕ್ಕೆಲ್ಲ ಡ್ರಿಪ್ ಇರಿಗೇಷನ್ ಮಾಡಿರೋದು ಒಂದೇ ದಿನ ಹಾಕಿದ್ವಿ ಅಲ್ಲಿಂದ ಇಲ್ಲಿಗೆ. ನೋಡ್ರಿ ಫಾಗ್ ಏರಿಯಾದಾಗಿರೋ ಹಲಸೆ ಹೆಂಗೈತಿ, ಇಲ್ಲಿ ಹೆಂಗ್ ನಿಮ್ಗೆ ಇದೇ ಗೊತ್ತಾಗ್ಬಿಡುತ್ತೆ. ಈಗ ಇವೆಲ್ಲಿದ್ದಾವೆ ಅವೆಲ್ಲಿದ್ದಾವೆ. ಅಲ್ಲಿಗೆ ಇನ್ನೊಂದ್ 2 ವರ್ಷಕ್ಕೆ ಅದು ಫಸಲು ಬರುತ್ತಲ್ವ ಸರ್, ಬೀಜದಿಂದ ಬಂದಿರೋದು. ಅದು ಬೀಜದಿಂದ ಬಂದ್ರೆ ಒಂದ್ ಮರ 1000 ವರ್ಷ ಇರುತ್ತೆ. ಗ್ರಾಫ್ಟಿಂಗ್ ಇಂದ ಬಂದ್ರೆ 1000 ವರ್ಷ ಇರಲ್ಲ. ಈಗ ಹಂಗ್ ಸಕ್ಸಸ್ ಆಗಿದ್ರೆ ಗ್ರಾಫ್ಟಿಂಗ್ ನಮ್ ಮಾವಲ್ಲಿ ಉತ್ಕೃಷ್ಟ ಸ್ಥಾನಕ್ಕೆ ಇರ್ಬೇಕಾಯ್ತು. ಮಾವೇ ಇಲ್ದಂಗ್ ಮಾಡ್ಕೊಂತ ಇದೀವಿ. ಯಾವುದು ಪ್ರಕೃತಿಗೆ ವಿರುದ್ಧ ಅಲ್ಲ, ಅದೇನ್ ನಮಗೆ ಬೇಗ ಫಸಲು ಪಡೆಯಕ್ಕೆ 1-2 ಮಾಡ್ಕೋಬಹುದು ಅಷ್ಟೇ. ಎಲ್ಲಾರು ಪ್ರಣಾಳ ಶಿಶು ಮಾಡ್ಕೊಳಕ್ಕಾಗಲ್ಲ. ಪ್ರಕೃತಿ ದತ್ತವಾಗೆ ಮಕ್ಕಳಾಗ್ಬೇಕಾಗುತ್ತೆ. ನೋಡಿ ಇಲ್ಲೇ ಅಲ್ಸ್ ನಿಮಗೆ ಗೊತ್ತಾಗ ಇದೆಲ್ಲ ಇದೆ, ಅದೆಲ್ಲ ಐತೆ ನೋಡಿ. ಈಗ ಹೌದು, ಅಲ್ಲಿಗೆ ವಾತಾವರಣನೇ ಮುಖ್ಯ, ಆಹಾರ ಮುಖ್ಯ ಆಗಲ್ಲ ಅದು. ಓಕೆ. ಎಷ್ಟು HP ಬೇಕಾಗುತ್ತೆ? 3 HP ಆಗಿದೆ. ಇದು 3 HP ಇದ್ರೆ ಇಂತ 30 ಬರ್ತವೆ. 1 HP ಗೆ 10 ಬರುತ್ತದು. 3 HP ಇದ್ರೆ 30 ನೋಡಿ. ಅಲ್ಲಿಂದ 15 ಅಡಿ ದೂರ ಬರ್ತೈತೆ, 15 ಅಡಿ ಹೋಗ್ತೈತೆ, 12 ಅಡಿ ಅಗಲುತ್ತೈತಿ. ನೋಡಿ ಇಲ್ಲಿಗೆ ಬರ್ತೈತಿ, ಇಲ್ಲ 15 ಅಡಿ ತರಕ ಇನ್ನು ಎಕ್ಸಸ್ ಹೋಗುತ್ತೆ. ಹೌದು. ನಂದೇ ಮೂಲ ಇಲ್ಲ, ನಂದೇ ಮೂಲ ಇದ್ರೆ ಇದ್ರಾಗ ಇನ್ನೂ ಕ್ರಾಂತಿ ಐತೆ. ಇದು ಇನ್ನೂ 50 ಭಾಗ ಕಾಣ್ತಿರೋದು ಇಲ್ಲಿ. ಒಟ್ಟು ಎಷ್ಟು ಎಕರೆ ಐತಿ ಸರ್? ನನಗೆ 5 ಎಕರೆ ಇದೆ ಇಲ್ಲಿ. ನಾನೆಲ್ಲ ಪ್ರಯೋಗ ಮಾಡ್ತಾ ಇದ್ದೀನಿ, ಅದ್ರೊಳಗೆಲ್ಲ ಏನೇನೋ ಮಾಡ್ಕೊಂತ ಇದ್ದೀನಿ. ಜೀವನಕ್ಕೆ ತೊಂದರೆ ಮಾಡ್ದೆ ಮಾಡ್ಕೊಂತ ಇದ್ದೀನಿ. ಮಧ್ಯಾಹ್ನ ನನ್ನ ಜೀವನಕ್ಕೆ, ಇನ್ನು ಮಧ್ಯಾಹ್ನ ನಮ್ಮ ಪ್ರಕೃತಿಗೆ. ಫುಲ್ ಡೇನು ನನಗೆ ಕೆಲಸ ಮಾಡ್ಕೊಂತ ಇಲ್ಲ ನಾನು. ನಾನು ಅದಕ್ಕೆ ಕೆಲವೊಂದು ಹೊಟ್ಟೆಗೆ ಹಾಕೊಳ್ರಿ, ಕೆಲವೊಂದು ಮಾತ್ರ ತಲೆಗೆ ಹಾಕೊಳ್ರಿ ಅಂತ ಹೇಳ್ತಾ ಇರೋದು. ನೋಡಿ ಈ ಹಲ್ಸು, ಈಗ ಆ ಹಲ್ಸಿಗೂ ಈ ಹಲ್ಸಿಗೂ ಏನಾಗುತ್ತೆ, ಬೀಜದಿಂದ ಬಂದೈತೆ. ಒಂದೇ ದಿನ ಅದಕ್ಕೂ ಹಾಕಿದ್ವಿ, ಯಾವಕ್ಕೂ ಗುದ್ರ ತೋಡಿಲ್ಲ, ಬೀಜ ಹಾಕಿರೋದಷ್ಟೇ. 4 ಬೀಜ ಹಾಕಿದ್ವಿ, ಅದ್ರ 3 ಕಿತ್ತು ಹಾಕಿದೀವಿ. ಓಕೆ. ಇದು ಒಳಗಡೆ ಏನೇನು ಇದರಿಂದ ಇನ್ನೂ ತರಕಾರಿ ಹೆಂಗ್ ಟೇಸ್ಟ್ ಬಂದಿದ್ವಿ ಅಂತ ಒಳಗಡೆ ಹೋಗಿ ತೋರ್ಸೋಣ. ನೋಡ್ರಿ, ನೀವೊಂದು ಬಾಳೆ ಗಿಡ ಹಾಕಿ ನೀವೇನ್ ಗುದ್ರ ತೆಗಿಬೇಕಾ ಇಲ್ಲ, ಅದು ಇಲ್ಲಿ ದ್ವಿದಳ ಇರೋದ್ರಿಂದ ಅದು ಏಕದಳ ನೋಡಿ, ಅದು ತನ್ನಷ್ಟಕ್ಕೆ ತಾನೇ ಅದು ಬೆಳೆಯುತ್ತೆ. ಈ ಕಾಂಬಿನೇಷನ್ ಒದಗಿಸ್ಕೊಡ್ಬೇಕು. ನಾವು ಸನ್ಯಾಸಿ ಕುಟುಂಬ ಮಾಡಕ್ ಹೋಗ್ತೀವಿ, ಸನ್ಯಾಸಿ ಕುಟುಂಬ ಮಾಡಕ್ ಸಾಧ್ಯನೇ ಇಲ್ಲ. ಗಂಡು ಹೆಣ್ಣು ಸೇರಿರೆ ಕುಟುಂಬ ಬೆಳೆಯೋದು. ಸನ್ಯಾಸಿ ತಾಂಡ ಕುಟುಂಬ ಬೆಳೆಸಿಂದ ಹೆಂಗ್ ಬೆಳೆಸಕ್ಕಾಗುತ್ತೆ? ನಾವು ಈ ಕಾನ್ಸೆಪ್ಟೇ ಗೊತ್ತಿಲ್ಲ. ಪ್ರಕೃತಿ ನಿಯಮ ಇರೋದು ಎಲ್ಲ ತೋಲು ಇಟ್ಕೊಂಡು ಊಟ ಮಾಡಕ್ಕೆ ಅನ್ನ ಸಾರು ಐತೆ, ಕುಟುಂಬಕ್ಕೆ ಗಂಡು ಹೆಣ್ಣು ಐತೆ, ಬಲ್ಪಿಗೆ ಪ್ಲಸ್ಸು ಮೈನಸ್ಸು ಐತೆ. ಈ ವ್ಯವಸಾಯಕ್ಕೆ ಮಾತ್ರ ಮಾನೋ ಕ್ರಾಪ್ ಆಗ್ತಾ ಇದೀವಿ. ಇಲ್ಲೇ ನಾವು ಬಂಧನಕ್ಕೆ ಸಿಗಾಕೊಂಡಿರೋದು. ಈಗ ಏನಿಲ್ಲ, ಅಡಿಕೆ ಇದೆಯೇ ನೋಡ್ರಿ, ಇದ್ರ ಆಹಾರ ತಯಾರು ಮಾಡಲ್ಲ. ತಯಾರು ಮಾಡಲಿಲ್ಲ ಅಂದ್ರೆ ಇದು ಹೊರಗಿಂದ ಆಹಾರ ಕೊಡ್ಬೇಕು ನಾವು. ಹೊರಗಿಂದ ಆಹಾರ ಕೊಟ್ಟಾಗ ವೆಚ್ಚ ಆಗುತ್ತೆ. ಆ ವೆಚ್ಚನ ನೀವು ಅದ್ರಾಗೆ ತೂಗಿಸ್ಕೋಬೇಕು. ಎಷ್ಟು ದುಷ್ಪರಿಣಾಮಕ್ಕೆ ಸೇರಿದೆ ನೋಡಿ ಎಲ್ಲ ಅಂತ. ಇದನ್ನ ಕತ್ತರಿಸಿ ಇದನ್ನೇ ಆಹಾರ ಆಗುತ್ತೆ ನೋಡಿ. ಎಷ್ಟು ಲೋಡ್ ಹಸಿರು ಗೊಬ್ಬರ ಹಾಕ್ತಂಗ ಆತ. ಈಗ ಇದನ್ನ ಬಲ್ಕೆ ಆಗತಕ ಬಿಡಬೇಕು. ಆವಿನ ಬೈಕೋಸ್ಕರ ಇದನ್ನೆಲ್ಲ ನಾವು ಸಣ್ಣ ಬೈಕೋಸ್ಕರ ದೊಡ್ಡ ಸಮಸ್ಯೆ ತಂದ್ಕೊಂತ ಇದೀವಿ. ಪ್ರಕೃತಿ ಕೊಟ್ಟಿರೋ ವರ ಇದು ನಮ್ಗೆ. ಇದನ್ನೆಲ್ಲ ಕತ್ತರಿಸಿ ವರ ಅದು. ಅದೊಂದು ಲಾಕ್ ಇದ್ದಂಗೆ ಬೀಗ ಹಾಕಿಬಿಟ್ಟೈತೆ. ಈ ಭೂಮಿ ಕೊಚ್ಚೋಗ್ದಂಗೆ ಇರ್ಲಿ ಅಂತ ನೋಡಿ. ಈಗ ಅಲ್ಲಿ ಕೊಚ್ಚೋಗೈತೆ ಭೂಮಿಗೆಲ್ಲ, ಛತ್ತೆ ಇಲ್ಲ ಅಲ್ಲಿ. ಕಲ್ಟಿವೇಶನ್ ಮಾಡಿದ್ದು ಕೊಚ್ಚೋದು. ಹಿಂಗೆ ಮಾಡಿರೋದು ಹಸಿರು ಕ್ರಾಂತಿ. ಒಂದ್ ಕಡೆಗೆ ದೊಂದಕ್ಕೆ ಹೋಗ್ಬಿಡ್ತಾರೆ. ಈಗ ಅಲ್ಲಿ ಡ್ಯಾಮು ಕಟ್ಟಬೇಕು, ಇಲ್ಲಿ ಬೈಲ್ನು ಗೀರ್ಬೇಕು ಯಂತ್ರಗಳಿಂದ. ಗೀರ್ದಾಗ ಏನಾಯ್ತು, ಈ ಗೀರಿದ ಮಣ್ಣು ಕೊಚ್ಚಿ ಇವಾಗ ಡ್ಯಾಮು ತುಂಬ್ಕಂತು, ಆಮೇಲೆ 2 ಪ್ರಯೋಜನ ಇದ್ದಂಗೆ ಆಯ್ತು. ಈಗ ನಂದು ಅದೇ ಪ್ರಶ್ನೆ ಇತ್ತು ಸರ್. ನಾನು ಸುಮಾರು ವಿಡಿಯೋಗಳನ್ನ ಹಿಂಗೆ ಮಾಡ್ತೀನಿ. ಒಬ್ಬರು ಕಾಡು ಕೃಷಿ ಅಂತಾರೆ, ಒಬ್ಬರು ಸಹಜ ಕೃಷಿ ಅಂತಾರೆ, ಇನ್ನೊಬ್ರು ಮತ್ತೊಂದು ಅಂತಾರೆ. ಇದು ಈ ಜನಗಳಿಗೆ ಕನ್ಫ್ಯೂಷನ್. ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಹೇಗೆ ನಿರ್ಧಾರ ಒಂದು ಅಲ್ಲ. ನೀವು ಮಾಡ್ತಾ ಇರ್ಬೇಕು, ಇದನ್ನ ಆಳಿಕ್ ಮಾಡ್ಸಕ್ಕಾಗಲ್ಲ. ಇದನ್ನ ನೀವು ಮಾಡ್ತಾ ಇರ್ಬೇಕು. ಇದು ವ್ಯಾಪ್ತಿ ಕಮ್ಮಿ ಇರ್ಬೇಕು. ಇದು 100 ಎಕರೆ ನೀವು ಕೃಷಿ ಮಾಡ್ತೀನಿ ಅಂತ ಹೋಗ್ಬಾರ್ದು. ಅದಲ್ಲ,
ನಮ್ಮ ವ್ಯಾಪ್ತಿ ಎಷ್ಟೈತೋ ಅಷ್ಟು ಮಾಡ್ಬೇಕು ಇದನ್ನ. ಇಲ್ಲ ಆವಿನ ಬೈಕೋಸ್ಕರ ಮಾಡ್ತೀರಿ, ಲಕ್ಷಾಂತರ ಡಿಗ್ರಿ ಕೆಳಗಡೆ ಕೊತ ಕುದೀತಾ ಐತೆ ಈಗ ಶಾಖ. ನಮ್ಗೆ ಅದ್ರ ಭಯ ಇಲ್ಲ. ಮಳೆ ಬಂದಾಗ ನೀವು ಏನೋ ನೋಡಿದ್ರೆ ಎದ್ರಿಗೆ ಹೋಗುತ್ತೆ. ಇದು ಸುಮಾರು 4 ಸೂರ್ಯರಷ್ಟು ಟೆಂಪ್ರೇಚರ್ ಬರುತ್ತೆ ಸಿಡ್ಲು ಒಂದು ಕ್ರಿಯೇಟ್ ಆದಾಗ. ಅಲ್ಲಿ ಗುದ್ದಾಡೋದಲ್ಲ ಮಾಡುಗಳು, ಏನು ಅಣುಗಳು ಹೋಗ್ತವೆ, ಅಣುಗಳು ಉಜ್ಜಾಡಿ ಬರೋ ಭಯಂಕರ ಶಕ್ತಿ ಅದೆಲ್ಲನ ಅಂತ. ನೀವೇನು ಸಿಡ್ಲು ಅಂತ ಕೇಳ್ತೀರೋ, 27,000 ಡಿಗ್ರಿ ಸೆಲ್ಸಿಯಸ್ ಉಷ್ಣ ಇರುತ್ತದೆ ಶಾಖ. ಆ ಶಾಖ ಸೀಳ್ಕೆ ಬರೋದಕ್ಕೆ ಭಯಂಕರ ಶಬ್ದ ಬರುತ್ತೆ. ಮಾಡುಗಳು ಗುದ್ದಲ್ಲ, ಆಕ್ಚುಲಿ ಮಾಡುಗಳು ಘನ ರೂಪಕ್ಕೆ ಇಲ್ಲ ನೋಡಿ. ಇಂಥದ್ನೆಲ್ಲ ಅದ್ಭುತವಾಗಿ ಪ್ರಕೃತಿ ಕಾಪಾಡ್ತಾ ಐತಿ, ಅದೆಲ್ಲ ಭಯ ಇಲ್ಲ ನಮಗೆ. ಆಮೇಲೆ ಲಕ್ಷಾಂತರ ಮೈಲಿ ವೇಗದಾಗ ಹೋಗ್ತಾ ಐತಿ ಗಂಟೆಗೆ. ನೀವು ಜಸ್ಟ್ ಏನಂದರೆ 400-500 ತನಕ ಪ್ಯಾಸೆಂಜರ್ ಹೋಗ್ಬೋದು, 600 ಕಿಲೋಮೀಟ್ರಿಗೆ ಪ್ಯಾಸೆಂಜರ್ ಹತ್ತಂಗಿಲ್ಲ. ಕೂತ್ಕೊಳಕ್ಕೆ ಟ್ರೈನ್ ಅಪ್ ಆಗಬೇಕು ಅಂಥದ್ದು ಲಕ್ಷಾಂತರ ಮೈಲಿ ವೇಗದಾಗ ಭೂಮಿ ಕರ್ಕೊಂಡು ಹೋಗ್ತಾ ಐತಿ. ಪ್ರಕೃತಿ ನೋಡ್ಬೇಕು. ಅವನು ಇವನನ್ನ ಈ ಆಧಾರ ಇಟ್ಕೋಬಾರ್ದು. ನೀವು ಇವ್ರನ್ನ ಆಧಾರ ಇಟ್ಕೊಂಡ್ರೆ ಮುಂದೆ ಹೋಗೋಕ್ಕಾಗಲ್ಲ. ಟೆಕ್ಸ್ಟ್ ಬುಕ್ ಓದ್ಬೇಕು ಸಾರು, ಡೈಜೆಸ್ಟ್ ಅಲ್ಲ ಬೇಕಾಗಿರೋದು. ಅವನು ಇವನು ಕಾಪಿ ಮಾಡಿರೋ ಅದೆಲ್ಲ ಡೈಜೆಸ್ಟ್ ಇದ್ದಂಗೆ. ನಾನು ಪರೀಕ್ಷೆಗೋಸ್ಕರ ಮಾಡ್ಕೊಂಡಿರ್ತೀನಿ. ಟೆಕ್ಸ್ಟ್ ಬುಕ್ ಓದಿಸಿರಿ ಇದೆಲ್ಲ ಅರ್ಥ ಆಗುತ್ತೆ ನಿಮಗೆ. ನೋಡಿ, ಇದನ್ನ ಬಲಿಕೆ ಆಗತಕ್ಕ ಬಿರ್ಬೇಕು. ಕಳೆ ಸಣ್ಣದಕ್ಕೆ ಹೊಡಿತಾರೆ, ಸಣ್ಣದಕ್ಕೆ ಹೊಡಿಯಂಗಿಲ್ಲ. ಬಲಿಕೆ ಮಾಡಿ ಇದನ್ನ ಹೊಡಿಬೇಕು. ನೀವು ಚಿಕ್ಕ ರೋಡ್ಗಳನ್ನ ಮಧ್ಯ ತಕ್ಕೋಬೇಕು. ಓಡಾಡಕ್ಕೆ ನಿಮ್ಗೆ ಕಾಯಿಗಳು ಎಲ್ಲ ತಕ್ಕೊಂಬರಕ್ಕೆ ಒಂದು ಕಾಡು ಥರನೂ ಇರಬೇಕು, ಒಂದು ನಾಡು ಥರನೂ ಇರಬೇಕು. ಆಳುಗಳಿಗೋಸ್ಕರ, ನಿಮ್ಗೋಸ್ಕರ ಅಲ್ಲ. ಯಾವುದೇ ಹಾವು ಈ ಶೆತ್ತೆಯಲ್ಲಿ ಎಡೆ ಹತ್ತಲ್ಲ. ನಾನು 25 ವರ್ಷದ 34 ವರ್ಷದ ಸರ್ವೀಸಾಗಿ ನೋಡಿದ್ದೀನಿ. ನಾನು 8 ಸಲ ನಾಗರಾವ್ ಎಡಿಗೆ ಮುಖಾಮುಖಿ ಆಗಿದ್ದೀನಿ, ಏನೂ ಆಗಿಲ್ಲ. 6 ಸಲ ಮಂಡ್ಲದಾವಿಗೆ ಇದಾಗಿದ್ದೀನಿ. ಎಂದು ಕಚ್ಚಿಸ್ಕೊಂಡಿಲ್ಲ ನಮಗೆ. ನಾನಾದರೂ ಸಾವು ಬಯಸಿಲ್ಲ, ಅದು ನನಗೆ ಸಾವು ಬಯಸಲ್ಲ. ನೀನಾದರೂ ಸಾವು ಬಯಸಿದ್ರೆ ನಿನಗೆ ಸಾವಿನ ಭಯ ಹೆಚ್ಚಾಗುತ್ತಿನ್ನ. ನಾವು ಒಳಗಡೆ ಕಳೆನಾಶಕ ಹೊಡ್ಕೊಳಕ್ಕೆ ತಯಾರಿಲ್ಲ, ಹೊರ್ಗಡಿಕೆ ಮಾಡೋಕ್ಕೆ ರೆಡಿ ಇದೀವಲ್ಲ. ಒಳಗಡೆಗೂ ಸ್ವಲ್ಪ ಆಲ್ಟ್ರ್ ಮಾಡ್ಕೋಬೇಕು ಸರ್. ಇದು ಒಳಗಡೆಗೆ ಮನುಷ್ಯಂದೇ ಕೃತಕ ನೋಡ್ರಿ. ಹೀರೋ ಹೊಂಡಕ್ಕೆ ಕಮ್ಮಿ ತಿಂದು ಹೆಚ್ಚಿಗೆ ಓಡು ಅಂತಾರೆ. ನಾನು ಹೆಚ್ಚಿಗೆ ತಿಂದು ಕಮ್ಮಿ ಓಡೋದು. ನಾನು ಇದಂಗೆ ಅದೆಲ್ಲ DA ಆಗ್ಬೇಕು, ನಾನು DA ಆಗ್ಬೇಕಲ್ಲ ಸರ್. ಮನುಷ್ಯನ ಸ್ವಾರ್ಥ ಮನಸ್ಸಿದೆಲ್ಲ. ಅದಕ್ಕೆ ಈ ಡೈಜೆಸ್ಟ್ ಓದೋದು ಬಿಟ್ಬಿಡ್ಬೇಕು ಜನ. ಪ್ರಕೃತಿ ದೊಡ್ಡ ಟೆಕ್ಸ್ಟ್ ಬುಕ್, ಇದನ್ನು ಓದಬೇಕು. ನೋಡಿ ಎಷ್ಟು 1000 ಲೋಡು ಗೊಬ್ಬರ ಆಗುತ್ತೆ ಸರ್, ಅವ್ರಿಗೆ ಕೊಂಡ್ಕೊಂಬರಕ್ಕಾಗುತ್ತಾ? ಇದೇ ಆಹಾರ ನಿಮ್ಮ ಇದು ಜೀವಾಮೃತಕ್ಕೆ, ಜೀವಿಗಳಿಗೆ. ಅದಕ್ಕೆ ಪ್ರೋಟೀನ್ ಬೇಕು ಅಂದರೆ ಎಲೆ ಬೇಕು, ಕ್ಯಾಲ್ಸಿಯಂ ಬೇಕು ಅಂದರೆ ಹುಲ್ಲು ಬೇಕು ಅದಕ್ಕೆ. ಮತ್ತು ಈಗ ನಮ್ಮ ಕಡೆ ಒಣ ಬೇಸಾಯ ಮಾಡೋರು ಕಸ ಬರುತ್ತೆ ಅಂತ ಕಳೆ ತೆಗಿತೀವಲ್ಲ, ಅದು ಸರಿನಾ? ಬೇಕಿಲ್ಲ ಅದೆಲ್ಲನ. ನೀವು ಗಂಡು ಹೆಣ್ಣು ಹಾಕಿಬಿಡ್ಬೇಕು, ಕಳೆ ಆಗಲ್ಲ. ಕಳೆಗೆ ಜಾಗ ಬಿಟ್ಟಿದ್ದೀರಾ ಅಂದ್ರೆ ಅಲ್ಲಿ ಜಾಗ ಬಿಟ್ಟಿದ್ದೀರಾ ಅಂತ ಅರ್ಥ. ನಾವು ವ್ಯವಸಾಯನ ವರ್ಷಕ್ಕೆ 2 ಸಲ ಮಾಡ್ತಾ ಇದೀವಿ. ನಿರಂತರವಾಗಿ ಆಗಬೇಕು. 4 ಬೆಳೆ ಬೆಳಿಬೇಕು ಒಂದು ವರ್ಷಕ್ಕೆ, ಅವಾಗ ಕಳೆನೇ ಬರಲ್ಲ. ಇದನ್ನೆಲ್ಲ ಬೆಳೆನೆಲ್ಲ ಕಳೆ ಮಾಡ್ಕೊಂಡ್ರೆ ಬೆಳೆನೆಲ್ಲ ಎಲ್ಲಿ ಸರ್ ನೀವು ನೀರಿರೋರು ಹೇಳ್ತೀರಿ? ನಮ್ಮ ಕಡೆ ಎಲ್ಲಿ ಸರ್, ಮಳೆ ಬಂದರೆ ಒಂದು ಬೆಳೆ ಅಷ್ಟೇ ಸರ್. ಏನಿಲ್ಲ, ಅದು ಬೇರೆ ಬೇರೆ ವಿಧಾನ. ಇಬ್ನಿಗೆ ಬೆಳೆಯವೇ ಎಲ್ಲ ತೆಗೆದು ಬಿಸಾಕಿದೀವಿ, ನಮ್ಗೆ ಬೇಕಾಗಿಲ್ಲ. ಈಗ ಕಡಲೆ, ಹುಳ್ಳಿಕಾಳು ಅವೆಲ್ಲ ಇಬ್ನಿ ನೀರಿಗೆ ಬೆಳೆಯುವಂಥವೆಲ್ಲ. ಇದು ಮಾಡಬಿಲ್ವಲ್ಲ ನೀವು, ಈ ಪದೇ ಸಸಿಗಳು ಹಾಕಿಲ್ವಲ್ಲ ಬಯಲು ಪ್ರದೇಶದಾಗೆ. ಇದು ತಪ್ಪು ಮಾಡಿರೋದು. ಇದನ್ನ ವಾಣಿಜ್ಯಕ್ಕೋಸ್ಕರ ಇವು ತೆಗೆದಿಸ್ತಿದ್ದೀವಿ. ಡಿಶ್ಶೇ ಇಲ್ಲ ನಿಮಗೆ. ಇದು ಬರ್ರಿ ಅಂದರೆ ಕೇಬಲ್ಗೆ ಹಾಕ್ಯಂಗೆ ಕುತ್ಕೊಂಡಿದ್ದೀವಿ. ಕೇಬಲ್ನಾಗ ಎಲ್ಲನೋ ಅಂತ ಕಟ್ ಮಾಡಿದ್ರೆ ಅವರಿಗೆ ಅಡಿದ್ದೆ ಆಗಿದ್ವಿ. ಬನ್ನಿ, ಶೀತ ಆದತ್ತ ಮೇಲೆ ದೂರ ಇದ್ದು. ಓಕೆ ಓಕೆ. ಈಗ ಇದನ್ನೇನೋ ಹೇಳ್ತಿದ್ರಿ, ಇದು ಒಂದೇ ಸಲ ಮರ ನೆಟ್ಟಿದ್ವಿ ನೋಡಿ. ಎಲ್ಲವನ್ನೂ ಬೀಜ ಹಾಕಿದ್ವಿ, ಒಂದೇ ದಿನ ಹಾಕಿದ್ವಿ ಎಲ್ಲ. ಅದು ಮೈಕ್ರೋ ಟ್ಯೂಬ್ಗೆ ಹಾಕಿದ್ವಿ. ಇಲ್ಲ 1 ವರ್ಷ ಲೇಟ್ ಆಗಿ ಹಾಕಿದ್ವಿ. ಇದು ಇರ್ಲಿ, ಇದು 4 ವರ್ಷ ಅದೈತೆ, ಇದು 3 ವರ್ಷ ಆಗೈತಿ ನೋಡಿ. ಅದೆಲ್ಲೈತೆ, ಇದೆಲ್ಲೈತೆ. ಅಲ್ಲಿಗೆ 4 ಅಡಿಗೆ ಡಿಫ್ರೆನ್ಸು ಸರ್. ವಾತಾವರಣ ಡಿಫ್ರೆನ್ಸ್ ಈಗ ಇರೋದು ಅಡಿಗಲ್ಲ. ಇಲ್ಲಿ ಮೈಕ್ರೋ ಟ್ಯೂಬಾಗ ಅಡಿಯಲ್ಲಿ ಹಾಕ್ತೀವಿ. ನನ್ನವನು ಮುಂದವೆಲ್ಲ ಮೈಕ್ರೋ ಟ್ಯೂಬಾಗೆ ಹಾಕಿರೋದು ನೋಡಿ ಹೆಂಗಿದೆ ಅಂತ. ಅಲ್ಲಿಗೆ ಗಾಳಿ, ನೀರು, ಬೆಳಕು ಪ್ರಕೃತಿಯಿಂದ ಸಿಗಂಗ್ ಮಾಡಬೇಕು. ನೀರು ಯಾವಾಗಲೂ ಸಿಗಲ್ಲ, ಅದು ನಮ್ಮ ಪ್ರಕೃತಿಲಿ ಶಾರ್ಟೇಜ್ ಆಗಿಬಿಟ್ಟೈತಿ ಈಗ. ಅದನ್ನ ನಿಮ್ದು ಹೂ ಬಂದಿದೆ, ತೊಗರಿ ನೀರು ಬಿಟ್ಟಿದ್ರಿ, ಏನಾಗಲ್ವಾ? ಏನೂ ಆಗಿಲ್ಲ. ಆ ಕಡೆ ಕಾಯಿ ಕಚ್ಚಿದೆ, ಆಮೇಲೆ ತೋರಿಸ್ತೀನಿ ಒಳಗಡೆ ಹೋದಾಗ. ಈಗ ನೀರು ಒಳಗಡೆ ಹೋಗೋಕ್ಕಾಗ್ತಿಲ್ಲ ನಿಮಗೆ. ನೋಡ್ರಿ ಅಲ್ಲಿ ಡ್ರ್ಯಾಗನ್ ಫ್ರೂಟ್ ತೋರಿಸ್ತೀನಿ ಬನ್ನಿ. ಇಲ್ಲಿಗೆ 10 ವರ್ಷ ಆಗಿತ್ತು ಅದು ಹಾಕಿ, ಚಿಗುರೇ ಇರಲಿಲ್ಲ. ಮಿಸ್ಟ್ ಹಾಕಿದ್ಮೇಲೆ ಹೆಂಗೆ ಚಿಗುರಿ ಐತೆ ನೋಡಿ ಬನ್ನಿ. ನೋಡಿ, ಇದೆಲ್ಲ ಬ್ಯಾರೆಯವ್ರಿಗೆ ಹೋಗೋದು, ಇದು ದಾನ. ಬೇರೆಯವ್ರು ಹೋಗೋ ಬಳಸ್ಕೋಬಹುದು, ಅದು ಪಕ್ಕದವ್ರಿಗೆ ಹೋಗುತ್ತೆ. ಅದು ಹೋದ್ರೆ ಹೋಗ್ಲಿ ಬಿಡಿ. ನೋಡಿ ಡ್ರ್ಯಾಗನ್ ಫ್ರೂಟ್ ನೋಡ್ತಾ ಇದ್ರಿ, ನೋಡಿ ಕಾಯಿ ನೋಡ್ರಿ, ತೆಗ್ರಿದು ಅಲ್ಲಿ ನೋಡ್ರಿ ಕಾಯಿ. ನೋಡ್ರಿ ಡ್ರ್ಯಾಗನ್ ಫ್ರೂಟ್ ನೋಡ್ರಿ, 10 ವರ್ಷ ಆಗೈತೆ. ಅದು ಡೆಮ್ಮಿ ಅಡೆಗ್ಲು ಬುಡ ಬಡ್ಡೆ ನೋಡ್ರಿ. ಅದು 10 ವರ್ಷದ ಹಿಂದೆ ಹಾಕಿದೀವಿ, ಚಿಗುರು ಇಲ್ಲ, ಹಂಗೆ ಇದಿತ್ತು. ಅದು ಯಾವಾಗಲೂ ಜೀರೋ ಕಲ್ಟಿವೇಶನ್ ಇಷ್ಟಪಡಲ್ಲ ಡ್ರ್ಯಾಗನ್ ಫ್ರೂಟು. ಮರುಭೂಮಿ ವಾತಾವರಣ ಇಷ್ಟಪಡುತ್ತೆ. ಮಿಸ್ಟ್ ಹಾಕಿದ್ಮೇಲೆ ಮ್ಯಾಕ್ ಬಂದಿರೋದು ಮೂತೆ ನೋಡಿ. ಇಲ್ಲಿ ಬಾಳೆ ನೋಡ್ರಿ,
ಬೇಸಾಯ ಬೇಕಾಗಿಲ್ಲ, ಅದ್ರಕ್ಕೆ ಅದೇ ಆಗುತ್ತೆ. ನೀವು ಗಂಡು ಹೆಣ್ಣು ಕಾಂಬಿನೇಷನ್ನ ಒದಗಿಕೊಡ್ಬೇಕು. ಇಲ್ಲಿ ಸ್ಪರ್ಧೆ ಹೊಡೆದಂಗೆ ನೋಡ್ಕೋಬೇಕು. ಯಾವಾಗ ಹೊರಗಿಂದ ಆಹಾರ ಹಾಕ್ತೀವೋ ಅವಾಗ ಸ್ಪರ್ಧೆ ಬರುತ್ತೆ. ಅಲ್ಲೇ ಆಹಾರ ತಗೊಂಡಾಗ ಸ್ಪರ್ಧೆ ಬರಲ್ಲ. ಅದು ದುಡ್ಕೊಂಡು ತಿನ್ನೋರು ಊರು ತುಂಬ ಇದ್ರು ಏನೂ ಇದು ಬರಲ್ಲ. ಹೊಡ್ಕೊಂಡು ತಿನ್ನೋರು 4 ಜನ ಇದ್ರು ವ್ಯಾಜ್ಯ ಹುಟ್ಟುತ್ತಲ್ಲಿ. ಈ ನಿಯಮನ ಎಲ್ಲ ತಕೊಂಡು ವಹಿಸುತ್ತದು. ಇದು ಪ್ರಾಯೋಗಿಕ ಅರ್ಥವಾಗಿ ಈ ತೊಗರಿ ಇದೆಲ್ಲ ಹಾಕಿದ್ದೀನಿ. ಏನು ಬರಲ್ಲ ಅಂತ ಕೇಳ್ತಾರಲ್ಲ ಕೆಲವರು, ಊರಿನಲ್ಲಿ ಬರಲ್ಲ. ನಾನು ಇನ್ನೂ ಪ್ರಾಯೋಗಿಕ ಹಂತದಾಗಿದ್ದೀನಿ. ಇದನ್ನು ನಾನು ಹೇಳಿದ್ನಲ್ಲ, ಕೃಷ್ಣದೇವರಾಯರು ಹುಟ್ಟಿರಿ ನಾನು ವಿಶ್ವೇಶ್ವರಯ್ಯನ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀನಿ. ಅಷ್ಟು ಮಟ್ಟ ಅಲ್ಲ, ಏನೋ ಅದ್ರ ಗತ್ತವಾಗ ಮಾಡ್ತೀನಿ ನಾನು. ಓಕೆ, ಇದು ಕೃಷಿ ಹೊಂಡ ನೋಡ್ತಾ ಇದ್ದೀರಲ್ಲ, ಇಷ್ಟೇ ಇರೋದು ಇದು. ಹಾಂ, ಓಹೋ, ಇದು ಕೃಷಿ ಹೊಂಡ. 40-30 ಅಗಲ ಐತೆ, 5 ಅಡಿ ಆಳ ಇದೆ. ಅದು ಜಲಸಸ್ಯ ಅಂದರೆ ಇಲ್ಲಿ ಪಾಚಿ ಐತೆ, ಅದ್ರೊಳಗಡೆ ಚಿಕ್ಕ ಚಿಕ್ಕ ಮೀನುಗಳನ್ನೆಲ್ಲ ನಾವು ಬಿಟ್ಟಿದ್ದೀವಿ ಒಳಗಡೆ. ಅದು ಫ್ಲೋರೈಡ್ ನೀರು ಇಲ್ಲಿ ಬಂದಾಗ ಅದು ಜಡ ಜಲ, ಅದ್ರ ನಿರ್ಜೀವ ಜಲ. ಜೀವಿ ಪಕ್ಕ ಬಂದಾಗ ಜೀವ ಜಲ ಆಗುತ್ತದು. ಹಸು ಹೆಂಗೆ ಮೊಸರೆ ಕುಡ್ದು ಹಾಲು ಮಾಡುತ್ತಲ್ವರ, ಪ್ರಾಣಿ ಒಂದು ಇದನ್ನು ಅದಕ್ಕೆ ಪ್ರಾಣಿ ಸೃಷ್ಟಿಸಿರೋದು. ನೀರು ಅರಿಯಲ್ಲ ಅಂತ ಅದರೊಳಗೆ ಅರಿಯ ಮೀನನ್ನ ದೇವರು ಸೃಷ್ಟಿ ಮಾಡಿದ್ದಾನೆ. ಪ್ರಕೃತಿ ವೈವಿಧ್ಯತೆ ಹೆಂಗಿದೆ ನೋಡಿ, ನಿಲ್ತಿಲ್ ಕೆಡುತ್ತೆ ಅಂತಾರೆ. ಅದರ ಕೆಲಸ ಮೀನನ್ನ ಬಿಟ್ಟಿದೆ. 40 ಅಡಿ ಉದ್ದ ಐತೆ, 30 ಅಡಿ ಅಗಲ ಐತೆ, 5 ಅಡಿ ಆಳೈತೆ. ಇದು 5 ಎಕರೆಗೆ ಆಗುತ್ತೆ. 5 ಎಕರೆಗೆ ಆಗುತ್ತೆ. 4 ಎಕರೆಗೆ ಆಗುತ್ತೆ ಕರೆಕ್ಟ್. ದಿನ 4 ಎಕರೆ ಸ್ಪ್ರೇ ಬರುತ್ತೆ ಇದ್ರಾಗೆ. ಇದು ಈ ಪಾಚಿ ಅದು ನಿಮ್ಗೆ ಹೊರ, ಅದು ನೀವು ಶಾಪ ಅನ್ಕೊಂಡಿದ್ದೀರಾ. ಅಲ್ಲ ಹೆಂಗೆ ಕಳೆ ಶಾಪ ಅನ್ಕೊಂಡ್ರು ಇದು ನಮಗೆ ಶಾಪ ಅನ್ಕೊಂತೀವಿ. ಎಲ್ಲ ಇದು ನಮ್ಮನ್ನ ಅನುಕೂಲಕ್ಕೆ ಬಂದಿದೆ ಸರ್. ನಾವು ತಿಳ್ಕೊಂತ ಇಲ್ಲ ಅದನ್ನ. ನಾವು ದೆವ್ವನ ದೈವ ಅನ್ಕೊಂಡಿದೀವಿ, ದೈವನ ದೆವ್ವ ಅನ್ಕೊಂಡಿದೀವಿ. ಉಲ್ಟಾ ಸಿಸ್ಟಮ್ ಆಗಿದೆ ಈಗ. ಹೆಂಗೆ ಅದು ಪಾಚಿ ಪ್ರಯೋಜನ ಅಂತೀರಿ? ಯಾಕೆಂದ್ರೆ ಅದ್ರಿಗೆ ಏನು ಕಳ್ಕೊಂಡೈತೆ ಅದೊಂದು ಜಲಸಸ್ಯ, ಜಸ್ಟ್ ಲೈಕ್ ಅದು. ಅದ್ರಲ್ಲಿ ಏನು ಕಳ್ಕೊಂಡೈತೆ ಅದನ್ನ ಕ್ರಿಯೇಟ್ ಮಾಡಕ್ ಬರುತ್ತೆ. ಈಗ ಅದನ್ನ ತಿನ್ನಕ್ಕೆ ಅದು ಆಹಾರ, ಮೀನ್ಗೆ ಆಹಾರ. ಓಹೋ, ಹಾಂ, ಮೀನ್ಗೆ ಆಹಾರ ಕ್ರಿಯೇಟ್ ಮಾಡಿಕೊಡೋರು ಯಾರು? ಸಸ್ಯ. ನಮ್ಗೆ ಆಹಾರ ಮಾಡೋರು ಯಾರು? ಸಸ್ಯ. ಇದಕ್ಕೆ ಎಷ್ಟು HP ಮೋಟರ್ ಸರ್? ಇಲ್ಲಿ 3 HP ಓಡ್ತಾ ಇದೆ ನೋಡಿ. ಅಲ್ಲೇನು ನೋಡಿದ್ರೆ ಇಲ್ಲಿ 3 HP ಸಿಂಗಲ್ ಪೇಜ್ ಓಡ್ತಾ ಇದೆ. ಈಗ ಬೋರಿಂದ ಬಂದಿದ್ದು ಇಲ್ಲಿ ಫೌಂಟನ್ನಾಗಿ ತುಂಬ್ಕೊಂತೀವಿ. ನೀರು ಕಡಿಬೇಕು, ಯಾವಾಗಲೂ ಒಂದು ಮೂಲೆಯಿಂದ ಬಿಡಬಾರ್ದು. ನಂದೇ ಏನು ಓನ್ ಮೂಲ ಇಲ್ಲ. ನಂದು ಪ್ಲಾನ್ನೆಲ್ಲ ಸ್ವಲ್ಪ 10% ಅಷ್ಟೇ ನಾನು ತೋರ್ಸಕ್ಕಾಗಿರೋದು. ಅಂದರೆ ಕೃಷ್ಣದೇವರಾಯ ಮೇಲೆ ಮೀಸಲೈತೀನಿ 90% ಅಂತ. ರಿಯಲ್ ಆಗಿ ಏನೈತೆ ಅದು ತೋರಿಸ್ಕೊಡ್ತೀನಿ. ನಾನು ಕೆಲ್ಸಕ್ಕೆ ಬದ್ಧ ಇದ್ದೀನಿ, ಮಾತಿಗೆ ಬದ್ಧ ಇದ್ದೀನಿ. ನಾನೇನು ಸಿಲಿಂಡ್ರಿಗೆ ಗ್ಯಾಸ್ ತುಂಬ್ತೀನಿ ಅಂತ ಹೇಳಿದ್ನ, ಈಗ ಆಲ್ರೆಡಿ ಇನ್ನೊಂದು ಅಂತ ಮಿಕ್ಕಿ ಐತೆ. ಅದನ್ನು ಸಿಲಿಂಡ್ರಿಗೆ ತುಂಬಿಲ್ಲ. ಅದನ್ನು ಇನ್ನೊಂದು ವರ್ಷದೊಳಗೆ ತೋರಿಸ್ತೀವಿ. 1 ವರ್ಷಕ್ಕೆ ಮಿಸ್ಟ್ ಇರಿಗೇಷನ್ ಮಾಡಿದ್ದೀನಿ, ಈ ವರ್ಷಕ್ಕೆ ಗ್ಯಾಸ್ನ ಮಾಡಿದ್ದೀನಿ. ಮುಂದಿನ ವರ್ಷಕ್ಕೆ ಕುಬ್ಜ ತೋಟಗಾರಿಕೆ ವ್ಯವಸಾಯದೆಲ್ಲ ಮಾಡ್ತೀನಿ. ಅಷ್ಟೊತ್ತು ಮಾರುಕಟ್ಟೆಗೆ ಅವನ್ನೆಲ್ಲ ಮಾಡ್ಕೋಬೋದು ಸರ್. ಚಿನ್ನ ಇದ್ರೆ ಮಾರುಕಟ್ಟೆ ಸಮಸ್ಯೆ ಇಲ್ಲ. ನಾವು ಕಬ್ಬನ್ನ ಬೆಳೆದು ಮಾರುಕಟ್ಟೆ ಕೊಡು ಅಂದ್ರೆ ಯಾರು ಕೊಡೋಕ್ಕಾಗಲ್ಲ ಸರ್. ನಮ್ಮ MLA ಸರ್ ಅನಿಲ್ ನಾಡು ಬೇಕಾದ್ರೆ ನಮಗೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ಅನಿಲ್ ನಾಡು ನಮಗೆ ಈ ಟೆಕ್ನಾಲಜಿ ಕೊಡಿ ಅಂತ. ನಮ್ಮದು 300 ಎಕರೆ ಇದೆ, 30 ಎಕರೆ ಪಾಲಿಯೋಸ್ ಇದೆ. ಈ ಟೆಕ್ನಾಲಜಿ ಅಲ್ಲಿ ಒದಗಿಸ್ಕೊಡಿ ಅಂತ ಹೇಳಿದ್ದಾರೆ. ನಾವೇನಂತಂದರೆ ಈ ಟೆಕ್ನಾಲಜಿ ಕೊಡ್ತೀವಿ ಸರ್, ಬಡವನಿಗೂ ಕೊಡ್ತೀವಿ, ಸಾಹುಕಾರ್ಗೂ ಕೊಡ್ತೀವಿ. ಇಲ್ಲಿ ನಾವು ಯಾವುದೋ ಅಭ್ಯಂತರ ಏನಿಲ್ಲ. ಎಲ್ಲರಿಗೂ ಈ ಟೆಕ್ನಾಲಜಿನ ನಿರಂತರವಾಗಿ ಕೊಡ್ತೀವಿ, ಸಮನಾಗಿ ಕೊಡ್ತೀವಿ. ಕಾರಾಗಿ ಬಂದರೂ ಅಷ್ಟೇ, ಕಾಲಾಗಿ ಬಂದರೂ ಅಷ್ಟೇ. ಟೆಕ್ನಾಲಜಿ ತಗೊಂಡೋಗಿ ಸರ್ ಅಂದರೆ ಎಲ್ಲಿ ಗುರು ಬೇಕು ಅಂತಾರೆ. ಜ್ಞಾನ ಬೇಕಾಗಿರೋ ಸರ್, ಅರಿವೇ ಗುರು ಇರೋದು. ಯಾವ ಗುರುನೂ ಕರ್ಕೊಂಡು ಹೋಗ್ಬೇಕಾಗಿಲ್ಲ ಇಲ್ಲಿ. ಹಂಗಂತ ಇದೇನು ದೊಡ್ಡ ಸ್ಕಿಗೆ ಹೇಳ್ತಾ ಇಲ್ಲ. ಇದು ಬೇರೆ ಬೇರೆಯವರೆಲ್ಲ ಬಂದವ್ರೆ, ಅದನ್ನೇನು ದೊಡ್ಡ ಸ್ಕಿಗೆ ಹೇಳೋ ಅವಶ್ಯಕತೆ ಇಲ್ಲ. ನಾನು ಬಿಸ್ನೆಸ್ಸೇ ಅಲ್ವಲ್ಲ ಇದು. ಒಂದು ದನ ಕಾಯನಿಗೂ ಎಷ್ಟು ಬೆಲೆ ಐತಿ ಅಂತ ಹೇಳಕ್ಕೆ ಹೇಳಿದ್ದು ನಾನು ಜಸ್ಟ್ ಲೈಕ್ ದನ ಕಾಯನ ಅಷ್ಟೇ ಇಲ್ಲಿ ನಮ್ಮೂರಾಗ ಐಡೆಂಟಿಟಿ. ಸಾಧನೆ ಮಾಡಿ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ನನಗೆ ಈ ಅಲ್ಲಮ್ಮ ಪ್ರಭು ಮತ್ತು ಅಕ್ಕ ಮಹಾದೇವಿ ಅಂತ ಹೇಳ್ತಿದ್ರಲ್ಲ, ನೀವು ನಿಜಕ್ಕೂ ಅಕ್ಕ ಮಹಾದೇವಿ ಆದ್ರಿ ನನಗೀಗ ಸರ್. ಹಂಗಿರೋದಕ್ಕೆ ನಮಗೆ ಧೈರ್ಯ ಇರೋದೀಗ. ನಾವು ಪ್ರೀತಿ ವಿಶ್ವಾಸ ಇಟ್ಕೊಂಡಿರೋದು ಧೈರ್ಯ ಐತಿ. ಹಣ ವಿಶ್ವಾಸ ಇದ್ರೆ ನಾವು ಸ್ವಲ್ಪ ಅನುಮಾನ ಬೀಳ್ಬೇಕಾಗೋದು, ಸ್ವಲ್ಪ ಡಿಸ್ಟೆನ್ಸ್ ಕಾಪಾಡೋಣ ಅಂತ. ದೊಡ್ಡದಾಗಿ ಮನೆನೂ ಕಟ್ಟಿ, ಸಣ್ಣದೊಂದು ನಾಯಿ ಹಾಕಿ, ಒಂದು ಚಿಕ್ಕ ಬೋರ್ಡ್ ಹಾಕಿ, ನಾಯಿ ಇದೆ ಕಡಿತೈತೆ ಒಳಗೆ ಬರಬೇಡ್ರಿ ಅಂತ ನೋಡಕ್ಕೆ ಮನೆನೂ ಕಟ್ತೀವಿ. ನಮ್ಮ ಮನಸ್ಸೇ ನಮ್ಗೆ ಅರ್ಥ ಆಗಲ್ಲ. ಕೋಟ್ಗಟ್ಲೆ ಮನೆ ಕಟ್ತೀವಿ ಜನ ನೋಡಲಿ ಅಂತ, ಅದ್ರೊಳಗೆ ಜನ ಬರಬಾರ್ದು ಅಂತ ಮುಂದ್ಗಡೆ ನಾಯಿ ಇಡ್ತೀವಿ, ಗೇಟ್ ಇಡ್ತೀವಿ. ಬನ್ನಿ ನಮ್ಮ ಮನೆ ತೆಗೆದೇ ಇದೆ, ಒಳಗಡೆಗೆ ಬನ್ನಿ, ಯಾರು ಬನ್ನಿ, ಒತ್ಕೊಂಡು ಹೋಗಿ. ಜ್ಞಾನ ಸಂಪತ್ತು 1 ವರ್ಷದಿಂದ ಸೂರ್ಯ ಹೊಡೆದಿದ್ದಾರೆ, ಏನೂ ಖಾಲಿಯಾಗಿಲ್ಲ. ನಾನು ಇನ್ನೂ ಹೆಚ್ಚಾಗಿದ್ದೀನಿ. ಪ್ರತಿಯೊಬ್ಬರಿಗೂ ಜ್ಞಾನ ಓಪನ್ ಆಗಿಲ್ಲ. ನಾನು ಓಲ್ವೋದು ಉದಾಹರಣೆ ನಿಮಗೆ ಮೊದಲೇ ಹೇಳಿದ್ದೆ. ನಿಮಗೆ ಸೇತುವೆ ತಡಿಕನಾದ್ರು ಸೇತುವೆ ತಡ್ಕೊಳಂಗಿದ್ರೆ ಹತ್ತನ್ನಿ, ನಿಮಗೆ ಕಿವೇ ತಡ್ಕೊಳಂಗಿದ್ರೆ ನನ್ನ ಮಾತು ಕೇಳಿ ಅಂತ. ಓಕೆ,
ನಿಮ್ ಪುಣ್ಯಕ್ಕೆ ಇವತ್ತು ಬಿಸಿಲಿದೆ, ಯಾರು ಬಂದಾಗೂ ಈ ತರ ಎನ್ವೈರ್ಮೆಂಟ್ ಸಿಕ್ಕಿರ್ಲಿಲ್ಲ. ಈ ನೀರ್ ವಿಷನ್ ಎಲ್ಲ ಕಾಣಬೇಕು ಅಂದ್ರೆ ಬಿಸಿಲು ಬೇಕು. ನೋಡಿ ಹೆಂಗ್ ಹಿಮ ಆಗಿ ಹೋಗ್ತೈತೆ ಅದೆಲ್ಲ ಗೊತ್ತಾಗುತ್ತೆ. ಹೌದೌದು ಆ ಜೆಟ್ ಮಾತ್ರ ಕಾಣುತ್ತೆ, ನೀರ್ ತಲುಪೋ ಜಾಗ ಗೊತ್ತಾಗಲ್ಲ ನಮ್ಗೆ. ಹೌದೌದು ಭಾಳ ಚೆನ್ನಾಗಿದೆ, ಅದ್ಭುತವಾಗಿ. ಈಗೇನು ತೋರಿಸ್ತೀರಿ ನಮ್ಗೆ? ಸರ್ ಅದ್ರೊಳಗಡೆ ಹೋಗಿ ನಾಪ್ ಮಾಡಿ ಒಳಗಡೆ ಹೋಗಿ ನೋಡೋಣ. ಈಗ ಚಿರಾಪುಂಜಿ ಅದ್ರೊಳಗಡೆ ನೀವೇನು ಹೋಗಕ್ಕಲ್ಲ. ಅದು ಆಗುಂಬೆನೂ ಹೌದು, ಚಿರಾಪುಂಜಿನೂ ಹೌದು. ಹೆಚ್ಚಿಗೆ ಹೊತ್ತು ಬಿದ್ರೆ ಆ ಚಿರಾಪುಂಜಿ ಆಗುತ್ತೆ. ಬನ್ನಿ ಹೋಗೋಣ.